ಭಾಸ್ಕರ್ ಸರ್ ಅವ್ರ ಜೊತೆ ಸ್ವಲ್ಪ ದಿವಸ ಕೆಲಸ ಮಾಡಿದ ಅನುಭವ ನನಗೂ ಇದೆ. ಗಿರೀಶ್ ಕಾಸರವಳ್ಳಿ ಅವರು ನಿರ್ದೇಶಿಸಿದ ಹಸೀನಾ ಸಿನಿಮಾದ ಛಾಯಾಗ್ರಾಹಕರಾಗಿ ಭಾಸ್ಕರ್ ಅವರು ಕೆಲಸ ಮಾಡಿದರು. ಅವ್ರ ಜೊತೆ ಒಂದಷ್ಟು ದಿವಸ ಕೆಲಸ ಮಾಡಿದ್ದೆ. ವಿಶಿಷ್ಟವಾದ ಅನುಭವ. ಶ್ರೀ ಜಿ ಎಸ್ ಭಾಸ್ಕರ್ ಅವರು ಈ ನಾಡು ಕಂಡಂತಹ ಶ್ರೇಷ್ಠ ಸಿನಿಮಾ ಛಾಯಾಗ್ರಾಹಕರಲ್ಲಿ ಒಬ್ಬರು. ಶ್ರೀಯುತರು ನಮ್ಮ ದೇಶದ ಪ್ರತಿಷ್ಠಿತ ಸಿನಿಮಾ ಮತ್ತು ಟಿ ವಿ ಇನ್ಸ್ಟಿಟ್ಯೂಟ್ ಪುಣೆಯ ಹಳೆಯ ವಿದ್ಯಾರ್ಥಿಗಿದ್ದಾರೆ. ಅವರು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದು ನಾವೆಲ್ಲೂ ಕಂಡು ಬೆರಗಾಗಿದ್ದಂಥ ರಿಚರ್ಡ್ ಅಟೆನ್ಬರೋ ಅವರ ಗಾಂಧಿ ಸಿನಿಮಾ. ಈ ಗಾಂಧಿ ಸಿನಿಮಾದಲ್ಲಿ ಅವರು ಸಹಾಯಕ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದರು. ಮುಂದೆ ಅವರು ಈ ದೇಶದ ಪ್ರತಿಷ್ಠಿತ ಸಿನಿಮಾ ನಿರ್ದೇಶಕರಾದ ಎಮ್ ಎಸ್ ಸತ್ಯು, ಸಾಯಿ ಪರಾಂಜಪೆ, ಶ್ರೀ ಗಿರೀಶ್ ಕಾಸರವಳ್ಳಿ, ಶ್ರೀ ಶೇಷಾದ್ರಿ ಹಾಗೂ ಶ್ರೀ ಟಿ ಎಸ್ ನಾಗಾಭರಣ ಅವರ ಚಲನಚಿತ್ರಗಳಲ್ಲಿ ಸಿನಿಮಾಟೋಗ್ರಾಫ್ಗೆ ಕೆಲಸ ಮಾಡಿರ್ತಾರೆ. ಭಾಸ್ಕರ್ ಅವರ ಇತ್ತೀಚಿನ ಚಿತ್ರ ಅಬ್ರಕ ದಬ್ರಕ ಇದನ್ನು ರಕ್ಷಿತ್ ಶೆಟ್ಟಿ ಅವರು ನಿರ್ಮಾಣ ಮಾಡಿದ್ದು, ಶ್ರೀ ಶಿಶಿರ್ ರಾಜಮೋಹನ್ ಅವರು ದಕ್ಷಿಣ ಕನ್ನಡದ ಕರಾವಳಿಯಲ್ಲೇ ಚಿತ್ರೀಕರಣ ಮಾಡಿರ್ತಾರೆ. ಶ್ರೀ ಭಾಸ್ಕರ್ ಅವರು ನಮಗೆ ಹೆಚ್ಚು ಆಪ್ತವಾಗುವುದು ಅವರು ಡಿ ಒ ಪಿ ಆಗಿ ಕೆಲಸ ಮಾಡಿರುವಂಥ ಶ್ರೀ ಸದಾನಂದ ಸುವರ್ಣ ಅವರ ಪ್ರಸಿದ್ಧ ಧಾರಾವಾಹಿ ಗುಡ್ಡದ ಭೂತ, ತಾವೆಲ್ಲರೂ ನೋಡಿರ್ತೀರಿ. ಮತ್ತು ಸುವರ್ಣ ಅವರ ಪ್ರಥಮ ಪ್ರಸಿದ್ಧ ಚಲನಚಿತ್ರ ಕುಬಿ ಮತ್ತು ಇಯಾಲ ಇದರ ಡಿ ಒ ಪಿ ಆಗಿ ಕೆಲಸ ಮಾಡಿರ್ತಾರೆ. ಹಾಗೂ ಸುವರ್ಣ ಅವರು ನಿರ್ದೇಶಿಸಿದಂತಹ ಕಾರಂತ ದರ್ಶನದ ಛಾಯಾಗ್ರಹಣವನ್ನು ಕೂಡ ಮಾಡಿರುವವರು ಶ್ರೀ ಭಾಸ್ಕರ್ ಅವರು. ಮುಂದೆ ಭಾಸ್ಕರ್ ಅವರ ಅನುಭವ. ಥ್ಯಾಂಕ್ ಯು ಸೋ ಮಚ್. ಎಸ್, ನಮಸ್ಕಾರ. ಬೆಳಿಗ್ಗೆ ಒಂದು ಸಲ ಪರಿಚಯ ಮಾಡ್ಕೊಂಡಿದ್ದೀನಿ ಆಗಲೇ, ಅದರಿಂದ ಪರಿಚಯವನ್ನು ಬಿಟ್ಟು ಮುಂದೆ ಹೋಗ್ತೀನಿ. ನನಗಿಂತಲೂ ಹೆಚ್ಚಾಗಿ ಸುವರ್ಣರನ್ನ ಅವರ ತಾತ್ವಿಕತೆಯನ್ನು ಜೀವನದಲ್ಲಿ ಅಳವಡಿಸ್ಕೊಂಡವರು ಸ್ವಾಮಿ ಮತ್ತು ವಿಶ್ವನಾಥ್. ಅಷ್ಟೇ ನೇರವಾದ ನಡೆನುಡಿಯ, ಅಷ್ಟೇ ಜೆಂಟಲ್ಮನ್ ಸ್ವಭಾವದ ನನ್ನ ಇಬ್ಬರು ಮಿತ್ರರು ನನ್ನ ಜೊತೆಗೆ ಕಂಪನಿ ಮಾಡಿದ್ದಾರೆ. ಥ್ಯಾಂಕ್ ಯು ವಿಶ್ವನಾಥ್ ಆ್ಯಂಡ್ ಸ್ವಾಮಿ. ನಾನು ಆಗಲೇ ಹೇಳಿದಾಗೆ ಸುವರ್ಣರ ಅಭಿಮಾನಿ ಬಳಗ ಭಾಳ ವಿಸ್ತಾರವಾದದ್ದು ಬೆಂಗಳೂರಿನಲ್ಲಿ. ಹೋಗ್ತಾ ಹೋಗ್ತಾ ನಿಮಗೆ ಅದು ಅನುಭವಕ್ಕೆ ಬರುತ್ತೆ. ಕೇವಲ ಒಬ್ಬ ಪ್ರೊಫೆಷ್ನಲ್ ಆಗಿ ಮಾತ್ರ ಅಲ್ಲ, ಒಬ್ಬ ಸ್ನೇಹಜೀವಿಯಾಗಿ ಮತ್ತು ನಾವು ಯಾರನ್ನು ಅತ್ಯಂತ ಕೆಳಸ್ತರದಲ್ಲಿ ಕೆಲಸ ಮಾಡೋರು ಅಂತ ಕರಿತೀವಿ ಅಂಥವ್ರ ಬಗ್ಗೆ ಆಗಲಿ ಒಂದು ಸಮಾನ ದೃಷ್ಟಿಕೋನ ಇಟ್ಕೊಂಡಿದ್ದಂಥ ಅತಿ ಅಪರೂಪದ ವ್ಯಕ್ತಿತ್ವ ಸುವರ್ಣರದ್ದು. ನನಗೆ ನಟೇಶ್ ಅವರು ಇವತ್ತು ಮಾತಾಡ್ಲಿಕ್ಕೆ ಹೇಳಿದಾಗ ಫಸ್ಟ್ ಹೇಳಿದ್ದು ಸುವರ್ಣರು ನಿರ್ದೇಶಕರಾಗಿ ಅಂತ ಮಾತಾಡಿ ಅಂತ. ನಾನು ಹೇಳಿದೆ, ಅದು ಬಹುಶಃ ನನಗೆ ನಿರ್ದೇಶಕರಾಗಿ ಒಂದಷ್ಟು ಸ್ಕಿಲ್ನ ಸಂಪಾದಿಸ್ಕೊಳ್ಳೋದು ಯಾರಿಗಾದರೂ ಸಾಧ್ಯ ಆಗ್ಬೋದು ಸ್ವಲ್ಪ ಶ್ರಮಪಟ್ಟರೆ. ಆದರೆ ಸುವರ್ಣರ ವ್ಯಕ್ತಿತ್ವನ ರೂಪಿಸ್ಕೊಳ್ಳೋದು ಬಹುಶಃ ಅದಕ್ಕಿಂತ ಹೆಚ್ಚಿನ ಶ್ರಮ ವಹಿಸುವಂಥ ಕೆಲಸ. ಅದು ಸ್ವಂತಿಕೆಯಿಂದ ಬರಬೇಕಾದ್ದು, ಮನಸ್ಸಿನ ಆಳದಿಂದ ಬರಬೇಕಾದ್ದು, ಅನುಕರಣೀಯವಾದಂಥದ್ದು. ಹಾಗಾಗಿ ನಾನು ಸುವರ್ಣರ ಬಗ್ಗೆ ಸ್ವಲ್ಪ ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ. ಅದ್ರ ಜೊತೆಗೇ ಅವರ ಕೆಲಸಗಳ ಬಗ್ಗೆನೂ ಒಂಚೂರು ಮಾತಾಡ್ತಾ ಹೋಗೋಣ. ಹಾಗೆಯೇ ನಾನು ಇದನ್ನು ಹೇಳೋದಕ್ಕೆ ಒಂದು ಕಾರಣ ಇದೆ. ಮೋಸ್ಟ್ ಆಫ್ ಅಸ್ ವಾಕ್ ಥ್ರೂ ದಿಸ್ ಪ್ಲ್ಯಾನೆಟ್ ಆ್ಯಸ್ ಇಫ್ ಇಟ್ ಡಿಡ್ ನಾಟ್ ಮ್ಯಾಟರ್. ನಾವಿಲ್ಲಿ ಬಂದಿದ್ದು, ಇದ್ದಿದ್ದು, ಹೋಗಿದ್ದು, ಊಟ ಮಾಡಿದ್ದು, ಒಂದಷ್ಟು ಒಡನಾಡಿದ್ದು, ಆಟ ಆಡಿದ್ದು, ಹೋಗಿದ್ದು. ವಿ ಜಸ್ಟ್ ವಾಕ್ ಥ್ರೂ ದಿಸ್ ಲೈಫ್. ಮತ್ತು ಇನ್ನೊಂದಷ್ಟು ಕೆಲವರು ಇರ್ತಾರೆ, ಅವರು ಸ್ವಾರ್ಥಪರತೆಯೇ ಜೀವನದ ಗುರಿ ಅನ್ನೋ ಲೆಕ್ಕದಲ್ಲಿ ನಾವು ಸುಮಾರಷ್ಟು ದಿನಪತ್ರಿಕೆಗಳಲ್ಲಿ ಓದ್ತಾನೆ ಇರ್ತೀವಿ ಆ ಥರ ಜನದ ಬಗ್ಗೆ. ಮತ್ತಿನ್ನೊಂದಷ್ಟು ಜನ ಇರ್ತಾರೆ, ಫಾರ್ ಇನ್ಸ್ಟೆನ್ಸ್ ವಿಜ್ಞಾನಿಗಳಾಗಲಿ ಅಥವಾ ಮೇಜರ್ ಪೊಲಿಟಿಕಲ್ ಲೀಡರ್ಸ್ ಆಗಲಿ, ಜಗತ್ತನ್ನು ಹೀಗೆ ರೂಪಿಸ್ತಾ ಇದ್ದೀನಿ ನನ್ನ ಕೆಲಸದಿಂದ ಅನ್ನೋದು ಗೊತ್ತಿದ್ದು ಅದನ್ನು ಪ್ರದರ್ಶಿಸ್ತಾ ಅದನ್ನು ದೇ ವೇರ್ ಇಟ್ ಆನ್ ದರ್ ಸ್ಲೀವ್ ಆ್ಯಂಡ್ ಮೂವ್ ಫಾರ್ವರ್ಡ್ ಇನ್ ಲೈಫ್. ಮತ್ತು 4ನೇ ಕ್ಯಾಟಗರಿ ಇದೆ. ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾನು ಇದಕ್ಕೋಸ್ಕರ ಬಂದಿದ್ದೀನಿ ಪ್ರಪಂಚಕ್ಕೆ ಅಂತ ಹೇಳಿ. ಆದರೆ ಅದನ್ನ ದೇ ಡೋಂಟ್ ವೇರ್ ಇಟ್ ಆನ್ ದರ್ ಸ್ಲೀವ್. ಒಂಥರ ಚುಪ್ ಚಾಪ್ ಎಲೆ ಮರೆಯ ಕಾಯಂತೆ, ಡಿ ವಿ ಜಿ ಅವ್ರ ಭಾಷೆಯಲ್ಲಿ ಹೇಳಬೇಕಾದ್ರೆ ವನಸುಮದಂತೆ. ಅವ್ರ ಪಾಡ್ಗವರು ಹಿಂದೆ ಇದ್ದು ಎಲ್ಲಿ ಪರಿಮಳ ಬೀರಬೇಕು ಅಲ್ಲಿ ಪರಿಮಳ ಬೀರಿ ಹಾಗೆ ವ್ಯಾನಿಷ್ ಆಗಿಬಿಡ್ತಾರೆ. ಮತ್ತು ಅದೇ ಕಾಡಲ್ಲಿ ಹಾಗೇ ಮರೆಯಾಗಿ ಹೋಗಿಬಿಡ್ತಾರೆ. ನಮ್ಮ ಸುವರ್ಣರು ಆ 4ನೇ ಕ್ಯಾಟಗರಿಗೆ ಸೇರಿದವರು. ಯಾಕೆಂದರೆ ಇವತ್ತು
6ನೇ ಇಸ್ವಿಲಿ ಅವ್ರು ತಗೊಂಡ ಒಂದು ದಿಟ್ಟ ಹೆಜ್ಜೆ ಇದೆಯಲ್ಲ, ಒಬ್ಬ ಅನನುಭವಿ ತರುಣ ನಿರ್ದೇಶಕನ ಕೈಯಲ್ಲಿ ಅವರ ಇಡೀ ಸರ್ವಸ್ವವನ್ನು ಅವನ ಕೈಗೆ ಒತ್ತೆ ಇಟ್ಟು, ಆಯಿತು ನೀನು ಸಿನಿಮಾ ಮಾಡು ಅಂತ ಹೇಳದೆ ಹೋಗಿದ್ದಿದ್ರೆ ಇವತ್ತು ಕನ್ನಡದ ಸಿನಿಮಾ ಜಾಗತಿಕ ಮಟ್ಟದಲ್ಲಿ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇರಲಿಲ್ಲ. ಇವತ್ತು ನಿಜಕ್ಕೂ ಇದು ಯೋಗ ಅಂತಲೇ ಹೇಳ್ತೀನಿ. ಇವತ್ತು 31ನೇ ತಾರೀಕು ಸುವರ್ಣರು ನಮ್ಮೊಂದಿಗೆ ಅವರ ಆತ್ಮ ಇಲ್ಲಿ ಓಡಾಡ್ತಾ ಇದೆ, ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದನ್ನು ಕೇಳಿಸ್ಕೊಳ್ತಾ ಇದೆ. ನಾಳೆ ಸಂಜೆ ಅದು ವೆನಿಸ್ಗೆ ಪ್ರಯಾಣ ಮಾಡ್ತಾ ಇದೆ. ಅಲ್ಲಿ ಹೋಗಿ ಅವರದೇ ನಿರ್ಮಾಣದ ಚಿತ್ರ ಜಗತ್ತಿನ ಅತ್ಯಂತ ಶ್ರೇಷ್ಠ ಚಿತ್ರಗಳ ಸಾಲಿನಲ್ಲಿ ಒಂದಾಗಿ ಗುರುತಿಸಲ್ಪಟ್ಟು ಯಾವ ಕಾಲಕ್ಕೂ ಇರೋ ಹಾಗೆ ಅದರ ಪುನರ್ರಚಿತವಾಗಿ ಅಲ್ಲಿ ಸೇರ್ತಾ ಇದೆ. ಇದನ್ನು ನಾವು ಯಾರೂ ಸ್ವಂತ ಪ್ರಯತ್ನದಿಂದ ಮಾಡಿದ್ದಲ್ಲ. ಮಾರ್ಟಿನ್ ಸ್ಕಾರ್ಸಿಸಿ ಅಂತ ಒಬ್ಬ ನಿರ್ದೇಶಕ, ಜಾರ್ಜ್ ಲೂಕಾಸ್ ಅಂತ ಒಬ್ಬ ನಿರ್ದೇಶಕ, ಅವ್ರ ಫಿಲ್ಮ್ ಫೌಂಡೇಶನಿಂದ ಇದು ಭಾರತದ ಅತ್ಯುತ್ತಮ ಚಿತ್ರ, ಇದನ್ನು ನಾವು ಸಂರಕ್ಷಿಸಬೇಕು ಅನ್ನೋ ಕಾರಣಕ್ಕೆ ಅದನ್ನು ತಗೊಂಡು ಸಂರಕ್ಷಿಸಿ ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ 1, 2, 10,000, 50,000 ಅಲ್ಲ, ನಮ್ಮ ಕೈಲಿ ಸಾಧ್ಯನೇ ಆಗ್ತಿರಲಿಲ್ಲ. ಅದು ನಮ್ಮ ಸರ್ಕಾರ ಮನಸ್ಸು ಮಾಡಿದ್ರೂ ಕೂಡ ಆಗ್ತಾಯಿರಲಿಲ್ಲ. ಅಂಥ ಕೆಲಸನ ಸುವರ್ಣರು ಕೇವಲ ಅವರ ವಿಲ್ ಪವರ್ನಿಂದ ಸಾಧಿಸ್ಕೊಂಡ್ರು. ಅವರು ಆವತ್ತು ಮನಸ್ಸು ಮಾಡಿದ್ದು ಆ ಹುಡುಗನಿಗೆ ಬರೀ ಒಂದು ಭವಿಷ್ಯದ ಹೆಜ್ಜೆಯನ್ನು ಹಾಕಿಕೊಟ್ಟಿದ್ದಷ್ಟೇ ಅಲ್ಲ, ಇಡೀ ಒಂದು ಸಿನಿಮಾನ, ಒಂದು ಪ್ರಾಂತೀಯ ಸಿನಿಮಾನ ವರ್ಲ್ಡ್ ಗ್ಲೋಬಲ್ ಲೆವೆಲ್ಗೆ ತೊಗೊಂಡು ಹೋಗಿ ನಿಲ್ಲಿಸ್ತು ಅನ್ನೋದು ಭಾಳ ದೊಡ್ಡ ಮಾತು. ಮತ್ತು ಗಿರೀಶ್ರ ಇಂಟರ್ವ್ಯೂನಲ್ಲಿ ನೀವು ನೋಡಿರ್ತೀರ, ಇದೊಂದು ಸಿನಿಮಾ ಮಾಡಿ ಸುಮ್ಮನಾಗಲಿಲ್ಲ. ಘಟಶ್ರಾದ್ದ ಆಯಿತು, ಅದರ ಸಾಲ ತೀರ್ಸೋಕ್ಕೆ 10 ವರ್ಷಕ್ಕಿಂತಲೂ ಜಾಸ್ತಿನೇ ಬೇಕಾಯ್ತು ಸುವರ್ಣರಿಗೆ. ಭಾಳ 50 ದಿನ ಓಡ್ತು ಸಿನಿಮಾ, ಆಗಿನ ಕಾಲಕ್ಕೆ 50 ದಿನ ಓಡ್ತು ಬೆಂಗಳೂರಲ್ಲಿ. ಆದರೂ ಕೂಡ ಥಿಯೇಟ್ರಿಂದ ಬರೋ ಆದಾಯ ಎಷ್ಟು ಕಡಿಮೆ ಇರುತ್ತೆ ಪ್ರೊಡ್ಯೂಸರ್ಗೆ ಅಂತಂದರೆ ಅದು ಏನಕ್ಕೂ ಸಾಕಾಗೋದಿಲ್ಲ ಆ್ಯಕ್ಚುಲಿ. ಹಾಗಾಗಿ ಸುಮಾರು ಒಂದು 10 ವರ್ಷ ಅದರ ಸಾಲವನ್ನು ನಿಧಾನವಾಗಿ ತೀರಿಸ್ತಾ ಬ್ಯಾಂಕಿಗೆ ಅದನ್ನು ಮುಕ್ತಗೊಳಿಸ್ಕೊಂಡ್ಮೇಲೆ ಅದರ ಕಂಪ್ಲೀಟ್ ರೈಟ್ಸ್ನ ಗಿರೀಶ್ ಕಾಸರಳ್ಳಿ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಸುವರ್ಣರು. ಹಾಗಾಗಿ ಗಿರೀಶ್ ಕಾಸರಳ್ಳಿ ಅವರ ಒಂದು ಇವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅದು ಇವಾಗ ವೆನಿಸ್ನಲ್ಲಿ ರೆಸ್ಟೋರ್ ಹೋಗಿ ಅಲ್ಲಿ ಪ್ರದರ್ಶಿತಗೊಳ್ತಾ ಇದೆ. ಈ ಸಿನಿಮಾ ಮಾಡಿದ್ಮೇಲೆ ಮತ್ತೆ 2 ಸಿನಿಮಾ ಮಾಡಿದ್ರು ಗಿರೀಶ್ ಕಾಸರಳ್ಳಿಯವರು, ಆಕ್ರಮಣ ಮತ್ತು 3 ದಾರಿಗಳು ಅಂತ. ಅಲ್ಲಿಂದ ಮುಂದೆ ದಾರಿನೇ ಕಾಣಲಿಲ್ಲ. ಹಾಗೆ ಒಂಥರ ಏನು ಮಾಡಬೇಕು ಅಂತ ಗೊತ್ತಾಗದೆ ನಿಂತೋಗ್ಬಿಟ್ಟಿತ್ತು. ಆವಾಗ ಆಗಿದ್ದು ಒಂದು ಅಪರೂಪದ ಘಟನೆ ಅಂತಂದರೆ, ಬೊಂಬೈಗೆ ಹೋಗಿದ್ದಾಗ ಅವಾಗವಾಗ ಬೊಂಬೈಗೆ ಸುವರ್ಣರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ರು ಗಿರೀಶು. ಹಾಗೆ ಹೋಗಿದ್ದಾಗ ಒಂದು ಸಲ ಇವರು NFDCಗೆ ಹೋದಾಗ ಸುವರ್ಣರ ಜೊತೆಗೆ ಹೋದರು. ಅಲ್ಲಿ NFDC ಆಫೀಸರ್ ಕೇಳಿದಾಗ ಅದನ್ನೇ ಹೇಳಿದ್ದು ಗಿರೀಶು. ಏನು ಮಾಡ್ತಾ ಇದೆಯಾ ಅಂತ ಕೇಳಿದಾಗ, ಏನೂ ಮಾಡ್ತಾಯಿಲ್ಲ, ಒಂದು ಸ್ಕ್ರಿಪ್ಟ್ ರೆಡಿ ಇದೆ ಅಷ್ಟೇ ಅಂತ. ಸ್ಕ್ರಿಪ್ಟ್ ರೆಡಿ ಇದ್ದರೆ ಕೊಡು ನೋಡೋಣ ಅಂಥೇಳಿ. ಹಾಗಾಗಿ ಆ ಸಿನಿಮಾ ಆಗಿದ್ದು ತಬರನ್ನ ಕಥೆ. ಸೊ ಗಿರೀಶ್ ಕಾಸರಳ್ಳಿಗೆ ಮರುಜೀವ ಕೂಡ ಸದಾನಂದ ಸುವರ್ಣರೇ ಆದರು. ಅವತ್ತು ಗಿರೀಶ್ ಕಾಸರಳ್ಳಿನ ಅವರು ಅಲ್ಲಿ ಕರ್ಕೊಂಡು ಹೋಗದೇ ಇದ್ದಿದ್ರೆ ಬಹುಶಃ ಅದಕ್ಕೆ ಫೈನಾನ್ಸ್ ಸಿಕ್ಕದೆ ಅವ್ರು ಮತ್ತೆ ಸುಮ್ಮನಾಗ್ಬಿಡ್ತಿದ್ರು, ಏನು ಕಥೆಯೋ ಗೊತ್ತಿಲ್ಲ. ಹೀಗೆ ಯೋಗದಿಂದ ನಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ಕೆಲಸಗಳು ನಡೀತಾ ಇರುತ್ತೆ. ಅದಕ್ಕೆ ಡೆಸ್ಟಿನಿ ನಮ್ಮನ್ನು ಟೂಲಾಗಿ ಉಪಯೋಗಿಸ್ಕೊಳ್ತಾ ಇರುತ್ತೆ. ಆದರೆ ಅದನ್ನು ನಾವು ಎಲ್ಲೂ ಢಾಳಾಗಿ ತೋರಿಸ್ಕೊಳ್ದೆ ಡಂಬಾಚಾರದಿಂದ ಡಾಂಬಿಕದಿಂದ ಮೆರೀದೆ ಅದ್ರ ಹಾಗೆ ಲೈಕ್ ಎ ವೈಟ್ ಕ್ಲೌಡ್ ಅಂತ ಹೇಳ್ತಾನೆ ಓಶೋ. ನಾಟ್ ಎ ರೈನ್ ಬೇರಿಂಗ್ ಕ್ಲೌಡ್. ರೈನ್ ಬೇರಿಂಗ್ ಕ್ಲೌಡ್ ಆದರೆ ಅಲ್ಲೇ ಘನವಾಗಿ ಅಲ್ಲೇ ಸುರಿದೋಗ್ಬಿಡುತ್ತೆ. ಅದಕ್ಕೆ ವೈಟ್ ಬೇರಿಂಗ್ ಕ್ಲೌಡ್ ಅಂತಂದರೆ, ವೈಟ್ ಕ್ಲೌಡ್ ಅಂದರೆ ಹತ್ತಿ ಹಿಂಜಿನ ಹಾಗೆ ಹೋಗ್ತಾ ಹೋಗ್ತಾ ಆಯಾ ಆಕಾರಗಳನ್ನ ಪಡ್ಕೊಳ್ತಾ ಸಾಗ್ತಾನೇ ಇರುತ್ತೆ ಆಕಾಶದಲ್ಲಿ. ಹಾಗೆ ಸುವರ್ಣರು ಅವರ ಇಡೀ ಜೀವನ ನಡೆಸಿದ್ರು. ಅದು ತುಂಬ ಮುಖ್ಯ ಅಂತ ಅನ್ನಿಸ್ತು, ಈ ಗುಣ ಅವ್ರದ್ದು. ನಾವೆಲ್ಲ ಅದನ್ನು ನೋಡಿ ಕಲಿಬೇಕಾಗಿದ್ದು, ಕಲಿತು ಅಳವಡಿಸ್ಕೊಳ್ಬೇಕಾದ್ದು. ಮತ್ತು ಬಹುಶಃ ನಮ್ಮಲ್ಲಿ ಸುಮಾರಷ್ಟು ಜನ ಸುವರ್ಣರ ಥರ ಆ ಥರ ಜೀವನ ನಡೆಸೋಕ್ಕೆ ಸಾಧ್ಯ ಆದರೆ ಬಹುಶಃ ಅದು ನಾವು ಅವ್ರಿಗೆ ಸಲ್ಲಿಸ್ಬೋದಾದ ಅತ್ಯಂತ ಸಾರ್ಥಕ ನಮನ ಅಂತ ಅನಿಸುತ್ತೆ. ಇನ್ನೊಂದು ಅವರ ಗುಣಗಳಲ್ಲಿ ತುಂಬ ಮೆಚ್ಚುಗೆ ಆಗಿದ್ದು ನನಗೆ, ಬಿಫೋರ್ ಐ ಕಮ್ ಟು ಹಿಸ್ ಪ್ರೊಫೆಷ್ನಲ್ ಇದು, ಆವಾಗಲೇ ಗಿರೀಶ್ ಹೇಳಿದಾಗೆ ಯಾವುದನ್ನು ಮುಚ್ಚಿಡದೆ
ಇದು ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಷ್ಟೇ, ನನಗಿಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಲಿಲ್ಲ. ಆದರೆ ಹಾಗಂತ ಹೇಳಿ ಅವರು ಯಾರನ್ನು ನೋಯಿಸ್ತಾ ಇರಲಿಲ್ಲ. ಅಂದರೆ ಇದೊಂದು ಭಾಳ ಅವರ ಭೋಳೆತನವನ್ನು ದುರುಪಯೋಗ ಪಡಿಸ್ಕೊಂಡು ಅವರಿಗೆ ನೋವು ಕೊಟ್ಟವರು ಸಾಕಷ್ಟು ಮಂದಿ. ಅದು ಪ್ರಸ್ತಾಪ ಈಗ ಬೇಕಾಗಿಲ್ಲ, ಯಾಕೆಂದರೆ ಸುವರ್ಣ್ರೆ ಅದನ್ನ ಎಲ್ಲೂ ಹೇಳ್ಕೊಂಡಿಲ್ಲ, ಅದರಿಂದ ನಾನು ಹೇಳೋದು ಬೇಕಾಗಿಲ್ಲ ಅದು. ಆದರೆ ಅದು ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ದೆ ಅವ್ರು ಯಾರ ಜೊತೆನೂ ಒಂದು ವೈರತ್ವವನ್ನು ಸಾಧಿಸಿದೆ, ಅದನ್ನು ಆ ಕಹಿಯನ್ನು ಕೂಡ ಮನಸ್ಸಿನಲ್ಲಿ ಉಳಿಸ್ಕೊಳ್ದೆ ಹಾಗೆ ನಗ್ನಗ್ತಾ ಆ ಜಾಗದಿಂದ ಬಿಟ್ಟು ಹೊರಟೋಗ್ತಾಯಿದ್ರು. ಎಷ್ಟು ಜನಕ್ಕಿರತ್ತೆ ಈ ಗುಣ ಅಲ್ಲ? ಐ ಮೀನ್ ಕೇವಲ ಬೆರಳಿಕೆ ಎಷ್ಟು ಮಂದಿಯಲ್ಲಿ ಇರೋಕ್ಕೆ ಸಾಧ್ಯ? ಅಟ್ಲೀಸ್ಟ್ ಯಾರಾದರೂ ನಮಗೆ ನೋವುಂಟು ಮಾಡಿದ್ರೆ ಅಟ್ಲೀಸ್ಟ್ ಒಂದು 6 ತಿಂಗಳಾದರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ, ಛೇ ಆ ವ್ಯಕ್ತಿ ಹೀಗೆ ಮಾಡಿಬಿಟ್ಟ ನನಗೆ ಅಂತ. ಸುವರ್ಣ್ರಲ್ಲಿ ಅದು ಯಾವತ್ತೂ ಇರಲಿಲ್ಲ. ಆಯಿತು, ಇವತ್ತಾಯಿತು, ನಾಳೆ ಅದನ್ನು ಬಿಟ್ಟರು, ನಾಡಿದ್ದು ಮುಂದೆ ಹೋಗ್ತಾಯಿದ್ರು ಅಷ್ಟೆ. ಸೊ ಈ ಥರದ ಒಂದು ಭಾಳ ವಿಶಿಷ್ಟವಾದ ಗುಣ ಸುವರ್ಣ್ರದ್ದು. ನನಗೆ ವೈಯಕ್ತಿಕವಾಗಿ ಸುವರ್ಣ್ರಲ್ಲಿ ಪಡ್ಕೊಂಡಿದ್ದು ಬಹಳಷ್ಟಿದೆ. ನಾವು ಎಲ್ಲ ಪ್ರಕಾರಗಳಲ್ಲೂ ಒಂದೊಂದೇ ಚಿತ್ರ ಮಾಡಿದ್ದು. ಡಾಕ್ಯುಮೆಂಟ್ರಿಯಲ್ಲಿ ಕಾರಂತ ದರ್ಶನ, ಟೆಲಿಸೀರಿಯಲಲ್ಲಿ ಗುಡ್ಡದ ಭೂತ, ಆ್ಯಡ್ ಫಿಲ್ಮಲ್ಲಿ ಬಾಸ್ ಅನ್ನೋ ಒಂದು ಮಿಕ್ಸರ್ ಗ್ರೈಂಡರ್, ಮತ್ತು ಫೀಚರ್ ಫಿಲ್ಮಲ್ಲಿ ಕುಬಿ ಮತ್ತು ಯಲ. ಹಾಗೆ ದೃಶ್ಯ ಮಾಧ್ಯಮದ ವಿವಿಧ ಕಲಾ ಪ್ರಕಾರಗಳನ್ನ ನಾನು ನೋಡಬೇಕು ಅನ್ನೋ ಆಸೆಯಿಂದ ಅವರು ಕೈ ಹಚ್ಚಿದ್ದಷ್ಟೇ ಹೊರತಾಗಿ ಅವ್ರಿಗೆ ತುಂಬ ಆನಂದ ಕೊಡ್ತಾ ಇದ್ದಿದ್ದು. ಆಚೆ ಕಡೆ ಇರೋ ಫೋಟೋ ಎಕ್ಸಿಬಿಷನಲ್ಲಿ ನೀವು ನೋಡಿದಾಗೆ ರಂಗಭೂಮಿ ಕೊಟ್ಟಷ್ಟು ಆನಂದನ ಅವ್ರಿಗೆ ದೃಶ್ಯ ಮಾಧ್ಯಮ ಕೊಡಲೇ ಇಲ್ಲ ಅಂತ ಅನ್ಸುತ್ತೆ ನನಗೆ. ಅಲ್ಲಿ ಅವ್ರಿಗೆ ಒಂಥರ ಇದು ನನ್ನ ನೆಲ, ಇಲ್ಲಿ ನಾನು ಹೇಳ್ದಾಗೆ ಎಲ್ಲ ಇರುತ್ತೆ, ನನಗೆ ಬೇಕಾದ ಖುಷಿ ಇಲ್ಲಿ ಸಿಗುತ್ತೆ. ಸುವರ್ಣ್ರು ಅಷ್ಟು ಮುಕ್ತವಾಗಿ ನಕ್ಕಿದ್ದನ್ನು ನಾವು ನೋಡ್ತಾ ಇದ್ದಿದ್ದು ಬರೀ ಅವರ ರಂಗಭೂಮಿ ಗೆಳೆಯರ ಜೊತೆಗೆ ಮಾತ್ರ. ಇಲ್ಲದ್ರೆ ಯಾವಾಗಲೂ ಭಾಳ ರಿಸರ್ವ್ಡ್ ಕ್ಯಾರೆಕ್ಟರ್ ಅವರು. ಆ್ಯಕ್ಚುಲಿ ಭಾಳಷ್ಟು ಒಳಗೊಳಗೆ ಇಟ್ಕೋತಾಯಿದ್ರು ಅವರು ಇದನ್ನೆಲ್ಲ. ಈ 4 ಚಿತ್ರಗಳಲ್ಲಿ ನಾನು ಕಲಿತಿದ್ದು ಬಹಳಷ್ಟಿದೆ. ಫೀಚರ್ ಫಿಲ್ಮ್ನ ಕೊನೆಗೆ ತೊಗೋತೀನಿ, ಯಾಕೆಂದರೆ ಅದಕ್ಕೆ ಒಂದು ವಿಶೇಷವಾದ ಅನಾಲಿಸಿಸ್ ಕೂಡ ಬೇಕಾಗತ್ತೆ. ಇಲ್ಲಿ ನನ್ನ ಜೊತೆ ಬಂದಿರೋ ಸ್ವಾಮಿ ಮತ್ತು ವಿಶ್ವನಾಥ್ ಅವರ ಹೊರತಾಗಿ ನೀವು ಅವರ ಎಲ್ಲ ಟೈಟಲ್ ಕಾರ್ಡಲ್ಲಿ ನೋಡಿದ್ರಿ ಸಾವಂತ್ ಅಂತ ಹೇಳಿ. ಅವರು ಅಷ್ಟು ಕೆಲಸ ಕಾರ್ಯಗಳಲ್ಲಿ ಅವ್ರಿಗೆ ಹೆಗಲಾಗಿ ನಿಂತವರು ಸಾವಂತ್. ಅಷ್ಟು ಸಿನಿಮಾಗಳಲ್ಲಿ ನಟೇಶ್ ಉಲ್ಲಾಳ್ ಮತ್ತು ಸಾವಂತ್ ಇವರಿಬ್ಬರು ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ಸುವರ್ಣ್ರು ಮಾಡಿದ್ದು ಈ ಎಲ್ಲ ಸಿನಿಮಾಗಳು ಭಾಳ ಕಷ್ಟಪಟ್ಟು ಸಿದ್ಧಿಸ್ಕೋಬೇಕಾಗಿತ್ತೇನೋ. ಅಷ್ಟರ ಮಟ್ಟಿಗೆ ಹೆಗಲು ಕೊಟ್ಟು ನಿಂತು ಎಲ್ಲ ಕೆಲಸಗಳನ್ನ ಮಾಡಿಕೊಟ್ಟವ್ರು ಇವರಿಬ್ಬರು. ಅವರಿಗೆ ನನ್ನ ನಮನಗಳು. ಇನ್ನೊಬ್ಬರು ನಮ್ಮ ಸಂಪರ್ಕಕ್ಕೆ ಬಂದವರು, ಹೆಚ್ಚು ಕಡಿಮೆ ಸುವರ್ಣ್ರು ಈ ಎಲ್ಲ ಸಿನಿಮಾಗಳನ್ನ ಮಾಡಿದ ಮೇಲೆ ನಮ್ಮ ಸಂಪರ್ಕಕ್ಕೆ ಬಂದವರು ಇನ್ನೊಬ್ಬ ಸ್ನೇಹಿತ ಪ್ರಶಾಂತ್ ಪಂಡಿತ್. ಅವರು ಬೆಂಗಳೂರಲ್ಲಿ IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಆಮೇಲೆ IT ಕಂಪ್ನಿ ಕೆಲಸ ಸಾಕು ಅಂಥೇಳಿ ಹಿ ಕೇಮ್ ಟು ಫಿಲ್ಮ್ಸ್ ಆ್ಯಂಡ್ ಹಿ ವಾಸ್ ಎ ವೆರಿ ಗುಡ್ ಅನಲಿಸ್ಟ್ ಆ್ಯಂಡ್ ದೆನ್ ಹಿ ಬಿಕೇಮ್ ಎನ್ ಎಡಿಟರ್ ಆ್ಯಂಡ್ ಫಿಲ್ಮ್ ಮೇಕರ್ ಇನ್ ಹಿಸ್ ಓನ್ ರೈಟ್. ಅವರು ಒಂದು ಸಲ ನೀವು ಕೇಳಿರ್ತೀರ ನಿಮ್ಮಲ್ಲಿ ಎಲ್ಲರೂ, ಸುವರ್ಣ ಸಂಪದ ಅಂತ ಒಂದು ಅಭಿನಂದನಾ ಗ್ರಂಥ ಪ್ರಕಟ ಆಯಿತು. ಅದಕ್ಕೆ ಒಂದು ಆರ್ಟಿಕಲ್ ಬೇಕಲ್ಲ ಪ್ರಶಾಂತ್ ಅಂತ ನಾನು ಅವ್ರನ್ನ ಕೇಳಿದಾಗ ಅವರು ಸರ್ ನಾನು ಬರ್ಕೊಡ್ತೀನಿ, ಅದು ನಿಮ್ಗೆ ಉಪಯೋಗ ಆದರೆ ಉಪಯೋಗಿಸ್ಕೊಡಿ, ಇಲ್ದಿದ್ರೆ ಪರವಾಗಿಲ್ಲ ಅಂಥೇಳಿ ಒಂದು ಕ್ರಿಟಿಕ್ ಆಫ್ ಗುಡ್ಡದ ಭೂತ ಬರ್ಕೊಟ್ರು. ಅವ್ರಿಗೆ ಸುವರ್ಣ್ರ ಬಗ್ಗೆ ಅಪಾರವಾದ ಅಭಿಮಾನ, ಗೌರವ. ನಾನು ಹೇಳಿದಾಗೆ ಈ ವಿಶಿಷ್ಟವಾದ ಗುಣಗಳು ಸುವರ್ಣ್ರಲ್ಲಿದ್ದಿದ್ದು ಆ್ಯಸ್ ಎ ಜೆಂಟ್ಲ್ಮನ್ ಅದು ನಮ್ಮೆಲ್ಲರನ್ನೂ ಆಕರ್ಷಿಸ್ತಾ ಇತ್ತು. ಹಾಗಾಗಿ ಹಾಗೆ ಆಕರ್ಷಿತರಾದವರಲ್ಲಿ ಪ್ರಶಾಂತ್ ಪಂಡಿತ್ ಕೂಡ ಒಬ್ಬರು. ಅವ್ರದ್ದು ಕೊನೆ ಪ್ಯಾರ ಮಾತ್ರ ಓದ್ತೀನಿ. ಇದು ಬಹುಶಃ ನಾನು ಆಮೇಲಿಂದ ನಟೇಶ್ ಅವ್ರಿಗೆ ಕಳಿಸ್ಕೊಡ್ತೀನಿ, ಯಾರು ಬೇಕಾದರೂ ಇದನ್ನ ತೊಗೊಂಡು ಓದ್ಕೋಬೋದು. ಇದರ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಅವ್ರು ಬರೀತಾರೆ, ಇಂದು ಏನೆಲ್ಲ ತಾಂತ್ರಿಕ ಸೌಲಭ್ಯಗಳು, ಸೂಕ್ಷ್ಮ ಸಂಕೀರ್ಣ ಚಿತ್ರಿಕೆಗಳನ್ನು ಸುಲಭವಾಗಿ ಸೃಷ್ಟಿಸಬಲ್ಲ ಕ್ಯಾಮರಾಗಳು ಎಲ್ಲ ಇದ್ದು ಕಳಪೆ ಧಾರಾವಾಹಿಗಳನ್ನು ಸೃಷ್ಟಿಸುವುದರಲ್ಲಿ ನಿರತರಾದ ಯುವ ನಿರ್ದೇಶಕರು ಈ ಧಾರಾವಾಹಿಯ ಛಾಯಾಗ್ರಹಣದಿಂದ, ಸಂಕಲನದಿಂದ, ಹಿನ್ನೆಲೆ ಸಂಗೀತದಿಂದ, ಕಥೆಯ ಕಟ್ಟೋಣದಿಂದ, ನಟನೆಯಿಂದ, ಒಟ್ಟಂದದಲ್ಲಿ ಈ ಧಾರಾವಾಹಿಯಿಂದ ಕಲಿಯುವುದು ಸಾಕಷ್ಟಿದೆ. ಹಾಗೆಯೇ ನೋಡುಗರೂ ಕೂಡ TV ಸೆಟ್ಟುಗಳ ಮುಂದೆ ಭ್ರಮೆ ಹಿಡಿದವರಂತೆ ಕೂತು ಕಣ್ಣೆದುರಿಗೆ ತೋರುವುದನ್ನೆಲ್ಲ ತೆಪ್ಪಗೆ ಸ್ವೀಕರಿಸದೆ ಇಂತಹ ಧಾರಾವಾಹಿಗಳಿಂದ ಮನರಂಜನೆ, ಚಿಂತನೆ ಮತ್ತು ಇವೆಲ್ಲವನ್ನೂ ಮೀರಿದ ಸ್ಪಂದಿಸುವ ಗುಣವನ್ನು ಪಡೆಯುವ ಸೂಕ್ಷ್ಮಜ್ಞರಾಗಬೇಕಿದೆ. ಗುಡ್ಡದ ಭೂತ ಧಾರಾವಾಹಿಯ ಮೂಲಕ ಕೇವಲ ಭೂತವನ್ನು ಕಾಣಿಸದೆ ಭವಿಷ್ಯದ ಸಾಧ್ಯತೆಗಳಿಗೆ ಭರವಸೆಯೊಂದನ್ನು ಬಿತ್ತಿದ ಸುವರ್ಣರಿಗೆ ಮತ್ತು ಅವರ ಸಮರ್ಥ ತಂಡಕ್ಕೆ ನಮನಗಳು ಅಂತ ಬರೀತಾರೆ. ಅಂದರೆ
ಹೇಗೆ ಒಂದು ಎ ವರ್ಕ್ ಆಫ್ ಆರ್ಟ್ ಇನ್ ದ ಹ್ಯಾಂಡ್ಸ್ ಆಫ್ ಎ ವೆರಿ ಸಿನ್ಸಿಯರ್ ಆರ್ಟಿಸ್ಟ್ ಕ್ಯಾನ್ ಸೋ ದ ಸೀಡ್ಸ್ ಆಫ್ ಕ್ರಿಯೇಟಿವಿಟಿ ಫಾರ್ ಎನ್ ಎಂಟೈರ್ ಜನ್ರೇಷನ್. ಅದು ಬಹುಶಃ ಆರ್ಟಿಸ್ಟ್ಗಳು ಅತ್ಯಂತ ಮುಖ್ಯವಾದ ಕಾಣಿಕೆ ಅಂತ ನನಗನ್ಸುತ್ತೆ. ಇದೇ ದೃಷ್ಟಿ ನಾನು ಆವಾಗಲೇ ಹೇಳಿದ್ದು, ಹೇಗೆ ಒಂದು ಘಟಶ್ರಾದ್ದವನ್ನು ನಿರ್ಮಾಣ ಮಾಡೋ ಮೂಲಕ ಒಂದು ಇಡೀ ಒಂದು ಪ್ರಾಂತೀಯ ಸಿನಿಮಾಕ್ಕೆ ಒಂದು ಬೆಳಕನ್ನು ತೋರಿಸುವಂಥ ಒಂದು ಕೃತಿ ಸಾಧ್ಯ ಆಯಿತು. ಒಂದು ಗುಡ್ಡದ ಭೂತವಂತಹ ಒಂದು ಧಾರಾವಾಹಿಯನ್ನು ಆಗಿನ ಕಾಲಕ್ಕೆ ಮಾಡೋದ್ರ ಮೂಲಕ ಹೇಗೆ ಸಿನಿಮಾಕ್ಕೆ ಇರಬೇಕಾದ ಸಾಧ್ಯತೆಗಳೆಲ್ಲವೂ ದೂರದರ್ಶನದ ಧಾರಾವಾಹಿಗೂ ಕೂಡ ಇರಬಹುದು ಅನ್ನೋದನ್ನು ತೋರಿಸ್ಕೊಟ್ಟಂಥ ಒಂದು ಕೃತಿ. ಹಾಗೆ ಕಾರಂತ ದರ್ಶನ ಮಾಡಬೇಕಾದ್ರೆ ನನಗಿನ್ನೂ ನೆನಪಿದೆ, ವಿ ಡಿಂಟ್ ಹ್ಯಾವ್ ಫಂಡ್ಸ್. ಆದರೆ ಕಾರಂತನ ಇವಾಗ ಬಿಟ್ಟರೆ ಮತ್ತೆ ನಾವು ರೆಕಾರ್ಡ್ ಮಾಡೋದಕ್ಕೆ ಸಿಗೋದಿಲ್ಲ. ಹಾಗೆ ಅವ್ರದ್ದು ಎಷ್ಟು ಸಿಗುತ್ತೋ ಅಷ್ಟನ್ನು ನಾವು ಬಾಚಿ ಹಿಡಿದಿಟ್ಕೋಬೇಕು ಅನ್ನೋ ಒಂದು ಅದಮ್ಯವಾದ ಆಸೆ. ಹೀಗಾಗಿ ಯು ವೋಂಟ್ ಬಿಲೀವ್ ಇಟ್, ನಟೇಶ್ ಅವ್ರಿಗೆ ಗೊತ್ತು, ಬರೀ 2 ಪೀಸ್ ಥರ್ಮೋಕೋಲ್ ಹಿಡ್ಕೊಂಡು ಒಂದು ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡು, ಒಂದು ಡಿಜಿಟಲ್ ಕ್ಯಾಮ್ರಾ, ಅವ್ರ ಟೈಮ್ ತೊಗೊಂಡು ನೀವು ಎಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿದ್ರೆ ಅಷ್ಟು ಗಂಟೆಗೆ ಹೋಗಿ ನಾವು ಅವ್ರ ಮನೇಲಿ ಕೂತ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿದ್ದ ಸೀರೀಸ್ ಆಫ್ ಇಂಟರ್ವ್ಯೂಸ್ ಅದು ಆ್ಯಕ್ಚುಲಿ. ಅವತ್ತು ಬಹುಶಃ ನಾವು ಸುವರ್ಣರು ನನಗೆ ಆ ಥರ ಡೇರಿಂಗಾಗಿ ನೀವು ಮಾಡಬೇಕು ಇದನ್ನ ಅಂತ ಹೇಳದೆ ಹೋಗಿದ್ದಿದ್ರೆ ಬಹುಶಃ ನಾನು ಮತ್ತೆ ಇಲ್ಲ ಸುವರ್ಣರೆ ಅದು 2 ಲೈಟ್ ಇಲ್ಲದೆ ಹೋದರೆ ಚೆನ್ನಾಗಿ ಬರೋದಿಲ್ಲ, ಲೆಟ್ಸ್ ನಾಟ್ ಡೂ ಇಟ್ ಅಂತೆಲ್ಲ ಹೇಳ್ಬಿಡ್ತಿದ್ದೆ ನಾನು. ಅವರು ಇಲ್ಲ, ಇದಾಗಲೇಬೇಕು, ಇಂಟರ್ವ್ಯೂ ಇಸ್ ವೆರಿ ಇಂಪಾರ್ಟೆಂಟ್, ಮಾಡೇ ಮಾಡೋಣ ಅಂಥೇಳಿ ಆ ಒತ್ತಾಸೆ ಕೊಟ್ಟು ನಿಂತಿದ್ದರಿಂದ ಇವತ್ತು ಕಾರಂತರು ಜೀವಂತವಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಇದನ್ನು ಮಾಡ್ತಾ ಒಂದೆರಡು ಸ್ಮಾಲ್ ಅನೆಕ್ಡೋಟ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು, ಜಸ್ಟ್ ಟು ಲೈಟ್ ಆನ್ ದ ಮೂಮೆಂಟ್. ಬಹುಶಃ 2ನೇ ದಿನನೋ 3ನೇ ದಿನನೋ ನಾವು ರೆಕಾರ್ಡ್ ಮಾಡ್ತಾಯಿದ್ದು ಕಾರಂತರ ಜೊತೆಗೆ. ಅವರು ಮಧ್ಯಾಹ್ನ 12:30 ಇಂಟರ್ವ್ಯೂ ನಿಲ್ಲಿಸಿ ಅವರು ಊಟಕ್ಕೆ ಹೋಗೋರು, ಮತ್ತು ಊಟ ಮುಗಿಸಿ ವಿಶ್ರಾಂತಿ ತೊಗೊಂಡು ಮತ್ತೆ 4 ಗಂಟೆಗೆ ಬರೋರು ವಾಪಸ್ ರೆಕಾರ್ಡಿಂಗೆ. ಸೊ ಆ ಮಧ್ಯದಲ್ಲಿ ನಾವು ಹೋಗಿ ಊಟ ಮಾಡ್ಕೊಂಬರ್ತಾಯಿದ್ವಿ. ಸೊ 2ನೇ ದಿನ 3ನೇ ದಿನ ಏನಾಯಿತು, ಆಯಿತು ಇಲ್ಲಿಗೆ ನಿಲ್ಸೋಣವಾ ಅಂತಂದರು. ಹಾಂ ಆಯಿತು ಅಂತಂದರು. ಸೊ ನಾ ಕ್ಯಾಮರಾ ರ್ಯಾಪ್ ಮಾಡ್ತಿದ್ದವನು ಅಲ್ಲೇ ಬಿಟ್ಟು ಸೀದಾ ಹೋಗಿ ನನ್ನ ಜೋಬಲ್ಲಿ ಒಂದು ಕಿಟ್ಕ್ಯಾಟ್ ಚಾಕ್ಲೇಟ್ ಇತ್ತು, ತಗೊಂಡೋಗಿ ಕಾರಂತರಿಗೆ ಕೊಟ್ಟೆ. ಸುವರ್ಣರು ಭೂಕಂಪ ಆದಂಗೆ ಅಲ್ಲಿಂದ ಹೊರಟೋಗ್ಬಿಟ್ರು. ಸೀದಾ ಡೋರಿಂದ ಆಚೆ ಹೋಗ್ಬಿಟ್ರು, ಗೇಟ್ ಆಚೆ ಕಾಯ್ತಾಯಿದ್ರು. ನನಗೆ ಗೊತ್ತಾಗಲಿಲ್ಲ ಏನಾಯಿತು ಅಂಥೇಳಿ. ನಾನು ಕ್ಯಾಮ್ರಾ ರ್ಯಾಪ್ ಮಾಡಿಬಿಟ್ಟು ಆಚೆ ಕಡೆ ಬಂದೆ. ಸುವರ್ಣ ಕ್ಯಾಮ್ರಾ ಎಲ್ಲೇ ಇಟ್ಟಿರ್ತೀನಿ, ಯಾಕೆ ಅದನ್ನು ತೊಗೊಂಬಂದ್ಬಿಡಿ ಅಂತಂದರು. ಯಾಕೆ ಏನಾಯಿತು ಅಂತಂದೆ. ಅಲ್ರಿ ಹೋಗಿ ಹೋಗಿ ಕಾರಂತರಿಗೆ ಚಾಕ್ಲೇಟ್ ಕೊಡ್ತಾಯಿದ್ದೀರಾ, ಮತ್ತೆ ಮನೆ ಸೇರಿಸ್ತಾರೇನ್ರಿ ಅವರು ನಮ್ಮನ್ನು ಅಂತಂದರು. ಇಲ್ಲ ಸರ್ ಹಾಗೇನು ಅನಿಸಲ್ಲ ನನಗೆ, ಐ ಥಿಂಕ್ ಟುಡೇ ವಿಲ್ ಎಂಜಾಯ್ ದ ಚಾಕ್ಲೇಟ್ ಅಂತ ಅನಿಸುತ್ತೆ, ಬನ್ನಿ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಹೋದ್ವಿ. ವಾಪಸ್ ಬಂದ ಮೇಲೆ ಕಾರಂತರು ವಾಪಸ್ ಬಂದವರು, ಅರ್ಧ ತಿಂದಿದ್ದೀನಿ ಚಾಕ್ಲೇಟು, ಚೆನ್ನಾಗಿದೆ, ಆಮೇಲೆ ತೊಗೋತೀನಿ ಅಂತಂದರು. ಸುವರ್ಣರಿಗೆ ಜೀವದಲ್ಲಿ ಜೀವ ಬಂದಂಗೆ ಆಯ್ತದು. ಸೊ ಹೀಗಿದ್ದದ್ದು. ಮತ್ತು ಇಂಥದ್ದೇ ಇನ್ನೊಂದು ಸಂದರ್ಶನ, ಯಾಕೆಂದರೆ ನಿಮ್ಮೆಲ್ಲರಿಗೂ ಕಾರಂತರ ವಿಶಿಷ್ಟವಾದ ವ್ಯಕ್ತಿತ್ವದ ಪರಿಚಯ ಇದ್ದೇ ಇದೆ. ಅದರಿಂದಾಗಿ ನಿಮ್ಮ ಹತ್ರ ಇದನ್ನ ಹೇಳ್ಕೊಳ್ಳೋದ್ರಲ್ಲಿ ನನಗೆ ಯಾವ ಸಂಕೋಚನೂ ಇಲ್ಲ. ಬಾಲವನದಲ್ಲಿ ಪುತ್ತೂರಲ್ಲಿ ಒಂದು ಇಂಟರ್ವ್ಯೂ ಮಾಡ್ತಾಯಿದ್ವಿ. ಅಲ್ಲಿ ನಮ್ಮ ಕ್ಯಾಮರಾ ಇದೆಯಲ್ಲ, ಅದೊಂದು ಐ ವಾಸ್ ಯೂಸಿಂಗ್ ಎ ಕ್ಯಾಸೆಟ್ ವಿಚ್ ಲಾಸ್ಟ್ ಫಾರ್ 1 hour, ದೊಡ್ಡ DV ಕ್ಯಾಮ್ ಕ್ಯಾಸೆಟ್ ಅಂತ ಬರುತ್ತೆ. ಆ ಇಡೀ ಕ್ಯಾಮ್ರಾ ನನ್ನ ಕೈಗೆ ಕೊಟ್ಬಿಟ್ಟಿದ್ರು ರೆಂಟಲ್ ಮ್ಯಾನು. ಬೇಡ ಇದರಲ್ಲಿ ಇದ್ರ ಜೊತೆ ಇನ್ಯಾರನ್ನಾರು ಕಳಿಸಿದ್ರೆ ನಿಮ್ಗೆ ಅದು ಹೊರೆ ಆಗುತ್ತೆ, ನೀವೇ ತೊಗೊಂಡೋಗಿ ಕ್ಯಾಮ್ರಾ ರೆಕಾರ್ಡ್ ಮಾಡಿ ವಾಪಸ್ ತಂದು ಕೊಡಿ ಅಂತ. ಸೊ ಹಾಗಾಗಿ ನಾನು ಒಬ್ಬನೇ ಕ್ಯಾಮ್ರಾ ಹಿಡ್ಕೊಂಬಂದಿದ್ದೆ. ಹಾಗಾಗಿ ಆ ಕ್ಯಾಸೆಟ್ ಚೇಂಜ್ ಮಾಡೋ ಕೆಲಸ ಕೂಡ ನನಗೆ ಇತ್ತು. ಆ ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ಕಾರಂತರು ಮಾತಾಡ್ತಾನೇ ಇದ್ದಾರೆ, ಟೇಪ್ ಮುಗಿದೋಯ್ತು. ಹೇಳಿದ್ರೆ ಅವರ ಫ್ಲೋ ನಿಂತೋಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಟೇಪ್ನ ಎಜೆಕ್ಟ್ ಮಾಡಿ ಇನ್ನೊಂದು ಟೇಪ್ ತರಕ್ಕೆ ಅಲ್ಲಿಗೆ ಹೋದೆ. ತೊಗೊಂಡು ಬಂದು ಹಾಕ್ತಾಯಿದ್ದೀನಿ ಅದರೊಳಗಡೆ. ಕಾರಂತರು ಒಬ್ಬರು ಪೊಲಿಟಿಕಲ್ ಪರ್ಸ್ನಾಲಿಟಿ ಅಟ್ ದ ಹೆಲ್ಮ್ ಆಫ್ ಅಫೇರ್ಸ್ ಬಗ್ಗೆ ಮಾತಾಡ್ತಾಯಿದ್ರು. ಅವರು ನಾನು ಕ್ಯಾಸೆಟ್ ಹಾಕ್ತಾಯಿದ್ದನ್ನು ನೋಡಿ, ನನಗೆ ಗೊತ್ತು ನಿಮಗೆ ಇದನ್ನು ರೆಕಾರ್ಡ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ, ಆದರೂ ಪರವಾಗಿಲ್ಲ ನಾನು ಹೇಳಬೇಕು, ಹೇಳ್ತೀನಿ ಅಂತಂದರು. ಆವತ್ತು ಕೂಡ ಸುವರ್ಣರಿಗೆ ಅಲ್ಲಿಂದ ಪ್ಯಾಕಪ್ ಹೊರಟಿದ್ದೆ ಅಂತ ಅನಿಸಿತ್ತು. ಹಾಗಾಗಿ ನಿಮ್ಮ ಜೊತೆ ಈ ಥರ ರಿಸ್ಕ್ಗಳು ತುಂಬ ತೊಗೋತೀನಿ ರೀ ನಾನು ಅಂತಂದರು ಸುವರ್ಣರು. ಹಾಗೆ ಮತ್ತು ಇನ್ನೊಂದು ದಿನ ನನಗೆ ಡಿಹೈಡ್ರೇಷನ್ ಆಗಿಬಿಟ್ಟಿದ್ದು. ಹಾಗಾಗಿ ಸುವರ್ಣರಿಗೆ ಯಾವತ್ತು ಏನು ಮಾಡಬೇಕು ಅಂತ ತೋರಿಸಲಿಲ್ಲ. ಇಲ್ಲೇ ಒಂದು ನರ್ಸಿಂಗ್ ಹೋಮ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ IV ಫ್ಲೂಯಿಡ್ಸ್ ಹಾಕಿ
ನಾಳೆ ಬೆಳಿಗ್ಗೆ ಅಷ್ಟೊತ್ತು ಸರಿ ಹೋಗ್ತಾರೆ ಅಂತ ಹೇಳಿದ್ರು. ಅವತ್ತು ಸುವರ್ಣ್ರ ಮುಖ ನಂಗೆ ನೋಡೋಕ್ಕಾಗಲಿ, ಅವರೇ ಐ ಸಿ ಯುಲಿ ಇದ್ದಂಗಿದ್ರು ಆ್ಯಕ್ಚುಲಿ. ಸೊ ಅಷ್ಟರ ಮಟ್ಟಿಗೆ ಹಚ್ಕೋತಾಯಿದ್ರು ಅವ್ರ ಜೊತೆ ಇದ್ದ ಎಲ್ಲ ಕೆಲಸಗಾರರನ್ನು ಕೂಡ. ಅಂಥದ್ದೊಂದು ವ್ಯಕ್ತಿತ್ವ ಸುವರ್ಣ್ರದ್ದು. ಈ ಒಂದು ಡಾಕ್ಯುಮೆಂಟೇಷನ್ ಪ್ರೋಸೆಸ್ಸು ಮತ್ತು ಧಾರಾವಾಹಿ ಬಗ್ಗೆ ಮಾತಾಡಿದೆ, ಮತ್ತು ಅವರ ನಿರ್ಮಾಪಕರಾಗಿ ಘಟಶ್ರಾದದ ಬಗ್ಗೆ ಮಾತಾಡಿದೆ. ನಿರ್ದೇಶಕರಾಗಿ ಕುಬಿ ಮತ್ತು ಎಲ್ಲ ಮಾಡಿದಾಗ ಅಷ್ಟೊತ್ತಿಗೆ ನಾನು ಸುವರ್ಣ್ರು ಸಾಕಷ್ಟು ಕ್ಲೋಸ್ ಆಗಿದ್ವಿ. ಆ್ಯಕ್ಚುಲಿ ನನಗೆ ಐ ಜಸ್ಟ್ ಟೇಕ್ 2 minutes ಟು ಗೋ ಥ್ರೂ ಮೈ ಇದು ಥ್ಯಾಂಕ್ ಯು. ಮೈ ಇಂಟ್ರಾಕ್ಷನ್ ವಿತ್ ಸುವರ್ಣ ಸ್ಟಾರ್ಟೆಡ್ ಇನ್ 1976. ಒಂದು ವಿಧದಲ್ಲಿ ಹೇಳಬೇಕು ಅಂದರೆ ನನ್ನ GS ಭಾಸ್ಕರ್ ಅನ್ನೋ ಹೆಸರಿದೆಯಲ್ಲ, ಅಲ್ಲಿ G ಸ್ಟ್ಯಾಂಡ್ಸ್ ಫಾರ್ ಗಿರೀಶ್, S ಸ್ಟ್ಯಾಂಡ್ಸ್ ಫಾರ್ ಸುವರ್ಣ ಆ್ಯಂಡ್ B ಫಾರ್ ಭಾಸ್ಕರ್. ಅಷ್ಟರ ಮಟ್ಟಿಗೆ ಒಡನಾಟದಲ್ಲಿ ಬಂದವರು. ಹಾಗೆ ನನಗೆ ಗಿರೀಶ್ರ ಮೂಲಕ ಸುವರ್ಣ್ರ ಪರಿಚಯ ಆಯಿತಾ, ಸುವರ್ಣ್ರ ಮೂಲಕ ಗಿರೀಶ್ರ ಪರಿಚಯ ಆಯಿತಾ ಹೇಳೋದು ಭಾಳ ಕಷ್ಟ. ಯಾಕೆಂದರೆ ಸುವರ್ಣ್ರು ಘಟಶ್ರಾದ ಸಿನಿಮಾ ಮಾಡದೆ ಹೋಗಿದ್ದಿದ್ರೆ ನನಗೆ ಗಿರೀಶ್ರ ಪರಿಚಯ ಆಗ್ತಿರಲಿಲ್ಲ. ಗಿರೀಶ್ರು ನನಗೆ ಸುವರ್ಣ್ರ ಪರಿಚಯ ಮಾಡಿಸ್ದೆ ಹೋಗಿದ್ದಿದ್ರೆ ಸುವರ್ಣ್ರ ಪರಿಚಯ ನನಗೆ ಆಗ್ತಾ ಇರಲಿಲ್ಲ. ನಾನು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಜಾಯಿನ್ ಆಗಿದ್ದ ವರ್ಷ ಅದು. ವೆಕೇಷನ್ ಟೈಮಲ್ಲಿ ನಾನು ವಾಪಸ್ ಬಂದೆ. ಗಿರೀಶ್ರು ಮತ್ತು ಸುವರ್ಣ್ರು ರೆಕಾರ್ಡಿಂಗ್, ಘಟಶ್ರಾದ ರೆಕಾರ್ಡಿಂಗ್ಗೆ ಚೆನ್ನೈಗೆ ಹೋಗಿದ್ದರು. ಅವಾಗೆಲ್ಲ ಬೆಂಗಳೂರಲ್ಲಿ ಫೆಸಿಲಿಟಿನೇ ಇರಲಿಲ್ಲ, ಎಡಿಟಿಂಗೂ ಇರಲಿಲ್ಲ, ಸೌಂಡ್ ರೆಕಾರ್ಡಿಂಗೂ ಇರಲಿಲ್ಲ, ಎಲ್ಲದಕ್ಕೂ ಚೆನ್ನೈಗೆ ಹೋಗಬೇಕಾಯ್ತು, ಮಡ್ರಾಸ್ಗೆ. ಅಲ್ಲಿ ಒಂದು ಪಾಮ್ ಗ್ರೋ ಅಂತ ಒಂದು ಹೋಟೆಲ್ ಇದೆ. ಎಲ್ಲ ಮೀಡಿಯಮ್ ಬಜೆಟಲ್ಲಿ ಸಿನಿಮಾ ಮಾಡೋ ಎಲ್ಲ ಕ್ರೂಗಳು ಅಲ್ಲೇ ಇರ್ತಾಯಿದ್ವು. ಅಲ್ಲಿ ಲಿಫ್ಟ್ ಹತ್ತುವಾಗ ಮೊದಲ ಬಾರಿಗೆ ನಾನು ಸದಾನ್ ಸುವರ್ಣ್ರನ್ನ ಮುಖತಃ ಭೇಟಿಯಾಗಿದ್ದು. ಅವರು ಸುಮ್ಮನೆ ನಾನು ನೋಡಿದ್ರು, ನಾನು ಅವ್ರನ್ನ ಸುಮ್ಮನೆ ನೋಡಿದೆ. ಅವರು ಸುವರ್ಣ್ರು ನನಗೂ ಗೊತ್ತಿಲ್ಲ, ನಾನು ಗಿರೀಶ್ರನ್ನ ನೋಡೋಕೆ ಬಂದೀನಿ ಅಂತ ಅವ್ರಿಗೂ ಗೊತ್ತಿಲ್ಲ. ಆಮೇಲೆ ಇಬ್ಬರು ಗಿರೀಶ್ರನ್ನ ನೋಡೋಕೆ ಹೋದ್ವಿ, ಅಲ್ಲಿ ಇಬ್ಬರ ಪರಿಚಯ ಆಯಿತು. ಆ್ಯಸ್ ಐ ಸೆಡ್ ಅರ್ಲಿಯರ್, ಹಿ ವಾಸ್ ಅ ವೆರಿ ರಿಸರ್ವ್ಡ್ ಮ್ಯಾನ್, ಹೆಚ್ಚಿಗೆ ಮಾತೇ ಆಡ್ತಾ ಇರಲಿಲ್ಲ. ಹಾಗೆ ತುಂಬ ಕಡಿಮೆ ಇಂಟ್ರ್ಯಾಕ್ಷನ್ ಇತ್ತು. ಸೊ ಅವತ್ತು ನಾವು ಕ್ಯಾನ್ಸ್, ಫಿಲ್ಮ್ ಕ್ಯಾನ್ಸ್ ಇರ್ತಾಯಿತ್ತು ಅವಾಗ, ಇವೇನು ಥರ ಡಿಜಿಟಲ್ ಫಾರ್ಮ್ಯಾಟಲ್ಲ, ಫಿಲ್ಮ್ ಕ್ಯಾನ್ಸ್ ತೊಗೊಂಡು ರೆಕಾರ್ಡಿಂಗ್ ಮುಗಿಸ್ಕೊಂಡು ವಾಪಸ್ ಬಂದಾಗ ರಾತ್ರಿ ಬೆಂಗಳೂರು ಸೇರಿದಾಗ ರಾತ್ರಿ 2:15 ಗಂಟೆ ಆಗಿತ್ತು. ಸರಿ, ಆವಾಗ ಹೋಗಿ ಹೋಟೆಲ್ಗೆ ಬಾಗಿಲು ತಟ್ಟಿ ಬಾಣಿ ನೆಪ್ಸೋದಕ್ಕೆ ಆಗದೆ ಇರೋ ಕೆಲಸ ಅಂಥೇಳಿ ಸುವರ್ಣ್ರೆ ಮನೆಗೆ ಬಂದುಬಿಡಿ, ಒಂದು ರೂಮ್ ಇದೆ, ಎಲ್ಲೇ ಮಲ್ಕೋಬೋದು, ಬೆಳಗಾಗೆದ್ದು ಶಿಫ್ಟ್ ಆಗ್ಬೋದು ಅಂತಂದೆ. ಆಯಿತು ಅಂತ ಬಂದರು. ಸೊ ಅದು ಫಸ್ಟ್ ಟೈಮ್ ನಮ್ಮ ಮನೆನ ವಿಸಿಟ್ ಮಾಡಿದ್ದು ಸುವರ್ಣ್ರು. ಬಂದು ಆರಾಮಾಗಿ ಮಲಗಿದ್ರು. ಬೆಳಿಗ್ಗೆ ಮಾರ್ನಿಂಗ್ ಹಿ ಹ್ಯಾಡ್ ಕಾಫಿ ಆ್ಯಂಡ್ ದೆನ್ ಹಿ ಲೆಫ್ಟ್. ಹಾಗೆ ಶುರುವಾಗಿದ್ದ ಪರಿಚಯ. ಮತ್ತು ಹಾಗೆ ಬೆಳೀತಾ ಬೆಳೀತಾ ನಾವು ತಬರನ್ನ ಕಥೆ ಮಾಡುವಾಗ ನಾನು ಆಗಷ್ಟೇ ಬೊಂಬಾಯಿ ಬಿಟ್ಟು ಬೆಂಗಳೂರಿಗೆ ಬಂದು ಗಿರೀಶ್ರಿಗೆ ಕೇಳಿದ್ದೆ, ನಾನು ಇರ್ತೀನಿ ಯೂನಿಟಲ್ಲಿ ಕೆಲಸ ಮಾಡ್ತೀನಿ ಅಂತ. ಏನು ಕೆಲಸ ಮಾಡ್ತೀರಾ? ಕ್ಯಾಮ್ರಾಮನ್ ಮಧು ಅಂಬಟ್ ಅಂತ ಫಿಕ್ಸ್ ಆಗಿದೆ ಇವಾಗಲೇ ಅಂದರು. ಪರವಾಗಿಲ್ಲ, ಏನು ಕೆಲಸ ಇದ್ದರೂ ಮಾಡ್ತೀನಿ, ಇಲ್ಲಿದ್ರೆ ಸುಮ್ಮನೆ ನಿಮ್ಮ ಜೊತೆ ಓಡಾಡ್ತಿರ್ತೀನಿ ಅಂತ ಹೇಳಿ ಐ ಜಸ್ಟ್ ಟ್ಯಾಗ್ಡ್ ಅಲಾಂಗ್ ವಿತ್ ದ ಯೂನಿಟ್. ಆಮೇಲೆ ಮಾಡ್ತಾ ಮಾಡ್ತಾ ಒಂದೊಂದೇ ಕೆಲಸಗಳನ್ನ ಜೊತೆಗೆ ಹಾಕೋತಾ ಗಿರೀಶ್ ವಾಸ್ ಗ್ರೇಷಿಯಸ್ ಎನಫ್ ಟು ಗಿವ್ ಮಿ ದ ಟೈಟಲ್ ಆಫ್ ಅಸೋಸಿಯೇಟ್ ಡೈರೆಕ್ಟರ್ ಅಟ್ ದ ಎಂಡ್ ಆಫ್ ಇಟ್. ಅದು ಮಾಡ್ತಾ ಸುವರ್ಣ್ರು ಅದಕ್ಕೆ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿದ್ದರು. ಸೊ ನಮಗೆ ಅಲ್ಲಿ ತೀರಾ ಕಡಿಮೆ ಬಜೆಟಲ್ಲಿ ಆಗಿದ್ದು ಸಿನಿಮಾ ಅದು. ಅವಾಗಿನ ಎಲ್ಲ NFDC ಫಿಲ್ಮ್ಗಳು ಅದೇ ಥರ ಆಗ್ತಾಯಿದ್ದವು. ಒಂದು 5-6 ಲಕ್ಷ ರೂಪಾಯಲ್ಲಿ ಒಂದು ಇಡೀ ಸಿನಿಮಾ ನಾವು ಸಾಧಿಸ್ಕೋಬೇಕಾಗಿತ್ತು. ಆ ಥರ ಮಾಡುವಾಗ ಒಂದು ಸ್ವಲ್ಪ ಹೆಲ್ತಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆ ಇತ್ತು ಊಟದ ಕಾರಣಗಳಿಗಾಗಿ. ಹಾಗಾಗಿ ನಾನು ಆಗಷ್ಟೇ ಬೊಂಬೈಯಿಂದ ಬಂದಿದ್ದರಿಂದ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲಿಲ್ಲ. ಬಿಕಾಸ್ ಎಷ್ಟು ಜವಾಬ್ದಾರಿ ವಹಿಸ್ಕೊಂಡಿರ್ತೀವಿ ಅಂತಂದರೆ, ಒಂದು ದಿನ ಹೊಟ್ಟೆ ಕೆಟ್ಟರೆ ಮತ್ತು 3 ದಿನ ಇಡೀ ಯೂನಿಟ್ ಸಫರ್ ಆಗುತ್ತೆ ಆ್ಯಕ್ಚುಲಿ. ಆ ಕಾರಣಕ್ಕೆ ನಾನು ಮೂಡಿಗೆರೆ ಟೌನ್ಗೆ ಹೋಗ್ಬಿಟ್ಟು 2 ಬಾಳೆಹಣ್ಣು ತಿಂದು ಒಂದು ಎಳ್ನೀರು ಕುಡಿದು ವಾಪಸ್ ಬರ್ತಾಯಿದ್ದೆ. ದಟ್ ಯೂಸ್ ಟು ಬಿ ಮೈ ಡಿನ್ನರ್. ಸೊ 2-3 ದಿನ ನೋಡಿದ್ರು ಸುವರ್ಣ್ರು, ಎಲ್ಲೋ ಹೋಗ್ತಾನೆ ಇವನು ಸಂಜೆ 7:15 ಸರಿಯಾಗಿ, ಯಾಕೆ ಎಲ್ಲಿ ಹೋಗ್ತಾನೆ ಅಂಥೇಳಿ ಗಮನ ಇಟ್ಟು ನೋಡಿ, ಆಮೇಲೆ ಒಂದಿನ ಕೇಳಿಬಿಟ್ರು ಎಲ್ಲಿ ಹೋಗ್ತಾ ಇದ್ದೀರಂತ. ಸರ್ ಟೌನ್ಗೆ ಹೋಗ್ತಾ ಇದ್ದೀನಿ ಅಂತಂದೆ. ಸರಿ ಬನ್ನಿ ನಾನು ಬರ್ತೀನಿ. ಸೊ ಏನು ಮಾಡ್ತೀರಾ, ಅಲ್ಲಿಂದ ಆಚೆಗೆ ನಮ್ಮ ಇಡೀ ದಿನಚರಿ ಫಾರ್ ದ ನೆಕ್ಸ್ಟ್ 30 days ಮೂಡಿಗೆರೆ ಟೌನ್ಗೆ ಹೋಗೋದು, ಒಂದು ಎಳ್ನೀರು ಕುಡಿದು 2 ಬಾಳೆಹಣ್ಣು ತಿಂದು ಹರಟೆ ಹೊಡಿತಾ ವಾಪಸ್ ಬರೋದು. ಹೀಗೆ ಸ್ವಲ್ಪ ಹೆಚ್ಚು ಆತ್ಮೀಯವಾಗಿದ್ದು ಸುವರ್ಣ್ರು. ಅಲ್ಲಿಂದ ಆಚೆಗೆ ಗುಡ್ಡದ ಭೂತ ಮಾಡೋಷ್ಟೊತ್ತಿಗೆ ಸಾಕಷ್ಟು ನಿಕಟವಾಗಿತ್ತು. ಈ ಗುಡ್ಡದ ಭೂತದ ಒಂದು ಸೀರಿಯಲ್ ಕೂಡ ಎಷ್ಟು ಅದ್ಭುತವಾದ ಸಾಂಸ್ಕೃತಿಕ ಚರಿತ್ರೆಯನ್ನು ನಾನು ಭಾಳ ವಿಸ್ತೃತವಾಗಿ ಲೇಖನದಲ್ಲಿ ಬರ್ತಿದ್ದೀನಿ. ಯಾವಾಗಲಾದರೂ ಟೈಮ್ ಸಿಕ್ಕಿದ್ರೆ ಓದಿ ಅದನ್ನ.
ನಾವು ಅದರ ಇನಿಷಿಯಲ್ ಇದನ್ನು ಪ್ಲ್ಯಾನ್ ಮಾಡಿದ್ದು 1989 ಪೈಲಟ್ ಎಪಿಸೋಡ್ ಕೂಡ ಶೂಟ್ ಮಾಡಿದ್ವಿ. ಆಮೇಲೆ ಅದಕ್ಕೆ ಸ್ಪಾನ್ಸರ್ ಹುಡ್ಕೋದಕ್ಕೆ ಸುಮಾರು ಒಂದು 3 ವರ್ಷ ಟೈಮ್ ಆಯಿತು. ಆ 3 ವರ್ಷದ ಟೈಮಲ್ಲಿ ಸ್ಪಾನ್ಸರ್ ಯಾರೂ ಸಿಕ್ಕಲೇ ಇಲ್ಲ. ಆ್ಯಂಡ್ ಅದೇ ಟೈಮ್ಗೆ ದೂರದರ್ಶನದ ರೀತಿ ನೀತಿಗಳು ಕೂಡ ಬದಲಾಗೋಯ್ತು. ಇಡೀ ದೇಶದಲ್ಲಿ ದೂರದರ್ಶನವನ್ನು ಹಬ್ಬಿಸಿದ್ರು ಆ್ಯಕ್ಚುಲಿ 84 ನ್ಯಾಷನಲ್ ಗೇಮ್ಸ್ ಟೈಮಲ್ಲಿ. ಮನೆ ಮನೆಗೂ ಟೆಲಿವಿಷನ್ ಬಂತು, ಊರೂರಿಗೂ ಟೆಲಿವಿಷನ್ ಬಂತು. ಹಾಗೆ ಮುಕ್ತ ಮಾರುಕಟ್ಟೆಗೆ ಓಪನ್ ಆಯಿತು, ಕಮರ್ಷಿಯಲೈಸೇಷನ್ ಆಫ್ ಟೆಲಿವಿಷನ್ ಆಯಿತು. ಅದಕ್ಕೆ ಮುಂಚೆ ಬಂದಿದ್ದ ಧಾರಾವಾಹಿಗಳು ನಿಮಗೆಲ್ಲ ನೆನಪಿದ್ರೆ ಹಮ್ ಲೋಗ್, ಆ ಥರದ ಸೀರಿಯಲ್ಗಳು ಭಾಳ ಸಾಮಾಜಿಕ ಕಾಳಜಿಯನ್ನು ಇಟ್ಕೊಂಡು ದೂರದರ್ಶನವೇ ತಯಾರಿಸ್ತಿದ್ದ ಧಾರಾವಾಹಿಗಳು. ಅದನ್ನು ರೀಪ್ಲೇಸ್ ಮಾಡಿದ್ದು ಹೀಗೆ, ನೀವೇ ಹುಡುಕೊಂಬನ್ನಿ ಅಡ್ವರ್ಟೈಸಿಂಗ್ ಸ್ಪಾನ್ಸರ್ನ, ನಿಮಗೆ ಸ್ಲಾಟ್ ಕೊಡ್ತೀವಿ, ಈ ಥರ ಶುರುವಾಯಿತು. ಹಾಗೆ ಆ ಕಮರ್ಷಿಯಲೈಸೇಷನಲ್ಲಿ ಸಫರ್ ಆದವರು ಈ ಕಲಾತ್ಮಕ ಚಿತ್ರಗಳವರು. ಆವಾಗ ಮಧ್ಯಾಹ್ನ 1:15 ಒಂದು ಸ್ಲಾಟ್ ಇರ್ತಾಯಿತ್ತು ಆಫ್ ಬೀಟ್ ಸಿನಿಮಾಗೆ ಅಂಥೇಳಿ, ಎವ್ರಿ ಸಂಡೇ ಆಫ್ಟರ್ನೂನ್. ಗ್ರ್ಯಾಜುವಲಾಗಿ ಅದನ್ನು ಉಪೇಂದ್ರ ಅನ್ನೋ INB ಮಿನಿಸ್ಟ್ರು ಅವ್ರು ಬಂದಾಗ ಅದನ್ನು ಕಿತ್ತು ಹಾಕಿದ್ರು. ಅಲ್ಲೂ ಕೂಡ ಕಮರ್ಷಿಯಲ್ ಸಿನಿಮಾಗಳಿಗೆ, ಮೇನ್ ಸ್ಟ್ರೀಮ್ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟು ಅದು ಹೋಯಿತು. ಹೀಗಾಗಿ ಕಲಾತ್ಮಕತೆಯನ್ನೇ ನಂಬ್ಕೊಂಡಿದ್ದ ಇಡೀ ಒಂದು ಕುಟುಂಬ ಅಂತಲೇ ಹೇಳೋಣ, ಒಂದು ಪ್ಯಾರಲಲ್ ಸಿನಿಮಾದ ಒಂದು ಇಡೀ ವರ್ಗನೇ ಒಂಥರ ವಿನಾಶದ ಅಂಚಿಗೆ ಹೋಗ್ತಾಯಿತ್ತು. ಆ ಟೈಮಲ್ಲಿ ಗುಡ್ಡದ ಭೂತ ಆಗಿದ್ದು, ಕುಬಿ ಮತ್ತು ಯಾಲ್ ಆಗಿದ್ದು, ತಬರನ ಕಥೆ ಆಗಿದ್ದು, ಈ ಥರ ಸಿನಿಮಾಗಳಾಗಿದ್ದು ಕಾಲ ಅದು. ಸೊ ಇದು ಸಾಂಸ್ಕೃತಿಕ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಯಾಕೆಂದರೆ ಇವತ್ತು ಮತ್ತೊಮ್ಮೆ ಅದನ್ನೇ ನಾವು ಫೇಸ್ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಸಿನಿಮಾನೂ 10 ಕೋಟಿ ದಾಟಿ ಹೋಗ್ತಾ ಇದೆ. ಅದು ಪ್ರಾಂತೀಯ ಸಿನಿಮಾ ಆದರೂ ಕೂಡ 10 ಕೋಟಿ ಇಲ್ಲದೆ ಇವತ್ತು ಸಿನಿಮಾ ಮಾಡಿದರೆ ಅದು ಓಡಲ್ಲ ಥಿಯೇಟ್ರಲ್ಲಿ ಅನ್ನೋ ಭಾವನೆ ಬಂದುಬಿಟ್ಟಿದೆ. ಹಾಗಿರುವಾಗ ಒಂದು ಪ್ರಾಯೋಗಿಕವಾದ ಚಿತ್ರ ಹೇಗೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ? ಒಂದು ಸಲ ಯೋಚನೆ ಮಾಡಿ. ಅದಿಲ್ಲದೆ ಹೋದರೆ ನಮ್ಮ ಸಂಸ್ಕೃತಿ ಏನಾಗ್ಬೋದು, ನಮ್ಮ ಕಲ್ಚರ್ ಏನಾಗ್ಬೋದು, ನಮ್ಮ ಮಾನವೀಯ ಕಾಳಜಿಗಳೇನಾಗ್ಬೋದು, ಇದ್ರ ಬಗ್ಗೆ ನಾವೆಲ್ಲ ಗಮನ ಹರಿಸ್ಬೇಕಲ್ವ. ಈ ಥರದ ಚಿಂತನೆಯತ್ತ ನಮ್ಮನ್ನು ನೋಡೋ ಹಾಗೆ ಮಾಡಿದ್ದು ಸದಾನಂದ ಸುವರ್ಣ ಮತ್ತು ಗಿರೀಶ್ ಕಾಸರೊಳ್ಳಿ ಅಂಥ ಮಹಾನುಭಾವರು. ನನಗೆ ವೈಯಕ್ತಿಕವಾಗಿ ಆ್ಯಸ್ ಎ ಸಿನಿಮಾಟೋಗ್ರಾಫರ್ ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಕುಬಿ ಮತ್ತು ಯಾಲ. ಅದರಲ್ಲಿ ಒಂದು ಸೀನ್ ಬರುತ್ತೆ, ಕುಬಿ ಪೋಸ್ಟ್ಮಾರ್ಟಮ್ ಸೀನ್ ನೋಡಿದ್ರಲ್ಲ, ಅದಾದಮೇಲೆ ಪೋಸ್ಟ್ಮಾರ್ಟಮ್ಗೆ ಬಾಡಿ ಬರುತ್ತೆ ಅಂಥೇಳಿ ಕಾಯ್ತಾ ಕೂತಿರ್ತಾನೆ. ಎಷ್ಟೊತ್ತಾದರೂ ಬಾಡಿ ಬರೋದಿಲ್ಲ. ಹಾಗಾಗಿ ಕಾಂಪೌಂಡರ್ ರಾಮರಾಯ ಇರ್ತಾನಲ್ಲ, ಅವನು ಒಂದೊಂದೇ ದೀಪನ ಆರಿಸ್ಕೊಂಡು ಹೋಗ್ತಾನೆ. ಕಡೆಗೆ ಡಾಕ್ಟರ್ ಕುಬಿ ಮೇಲೆ ಮಾತ್ರ ಒಂದು ಪೂಲ್ ಆಫ್ ಲೈಟ್ ಇರುತ್ತೆ. ಅದು ಶೂಟ್ ಮಾಡಬೇಕಾದ್ರೆ ನನಗೆ ಸಡನ್ಲಿ ಮೈ ಇನ್ಸ್ಟಿಂಕ್ಟ್ ವೋಕಪ್. ಅಲ್ಲಿವರೆಗೆ ನಾನು ಬರೀ ಒಬ್ಬ ಟೆಕ್ನಿಕಲ್ ಪರ್ಸನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡ್ತಾಯಿದ್ದೆ. ಅಪರ್ಚರ್ ಇಷ್ಟು, ಲೈಟ್ ಇಷ್ಟು, ಈ ಲೆನ್ಸ್ ಹಾಕಿದ್ರೆ ಈ ಥರ ಇಮೇಜ್ ಬರುತ್ತೆ, ಈ ಲೆವೆಲಲ್ಲಿದ್ದೆ. ಬಟ್ ಇಂಟರ್ಪ್ರಿಟಿಂಗ್ ಏನು ಇಮೇಜ್ ಇದೆಯಲ್ಲ, ಅದು ನನಗೆ ಅಲ್ಲಿಂದ ಶುರುವಾಗಿದೆ ಆ್ಯಕ್ಚುಲಿ. ಹಾಗೆ ಕುಬಿ ಅಂತ ಒಬ್ಬ ಎನ್ಲೈಟೆಂಡ್ ಪರ್ಸನ್, ಆತನ ಸುತ್ತಲೂ ಒಂದು ಮೌಢ್ಯದ ಕತ್ತಲನ್ನು ರಾಮರಾಯನಂಥ ಒಬ್ಬ ಮನುಷ್ಯ ಸೃಷ್ಟಿಸ್ತಾ ಹೋಗ್ತಾನೆ ಫಾರ್ ಇಸ್ ಓನ್ ಬೆನಿಫಿಟ್ಸ್ ಅನ್ನೋದು. ಅದನ್ನು ಭಾಳ ದೃಶ್ಯರೂಪಕವಾಗಿ ತೋರಿಸಿದ್ದು ಆ ಸಿನಿಮಾದ ಹೆಗ್ಗಳಿಕೆ. ಆ ದೃಶ್ಯ ನೋಡಿದ್ರೆ ನಿಮಗೆ ಅದು ಎಷ್ಟು ಮಂದಟ ಆಗುತ್ತೆ. ನಾನು ಇವಾಗ ಹೇಳಿದ ಮೇಲೆ ಅದನ್ನು ಪ್ರಾಬ್ಲಿ ಡಿಫ್ರೆಂಟ್ ಲೈಟ್ ನಿಮಗೆ ಅದನ್ನು ನೋಡೋದಕ್ಕೆ ಸಾಧ್ಯ ಆಗ್ಬೋದು. ಇದಿಷ್ಟು ನಾನು ಪ್ರೊಫೆಷ್ನಲ್ ಆಗಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿದ್ದಿದ್ದು. ಇನ್ನೊಂದು ನನಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಇನ್ನೊಂದು ಮಾತು ಹೇಳಲೇಬೇಕು. ಯಾಕೆಂದರೆ ಸುವರ್ಣನ ಬಹುಶಃ 1-to-1 ಭೇಟಿಯಾದವರು ಸುಮಾರು ಜನ ಇಲ್ಲ ಅಂತ ಕಾಣುತ್ತೆ ಇಲ್ಲಿ, ಅಥವಾ ಆಗಿರೋರಿಗೆ ಕೂಡ ಈ ವ್ಯಕ್ತಿತ್ವ ಅಷ್ಟು ಗಮನಕ್ಕೆ ಬಂದಿಲ್ಲದೆ ಇರ್ಬೋದು. ಯಾವುದೇ ಒಬ್ಬ ನೋನ್ ಫಿಲಾಸಫರ್ ಹತ್ರ ನೀವು ಹೋಗಿದರೆ ದ ಫಸ್ಟ್ ಥಿಂಗ್ ಇಸ್ ನೋ ದೈ ಸೆಲ್ಫ್ ಅಂತ. ಅಂದರೆ ನಿನ್ನ ನೀನು ಅರ್ಥಕೋ, ಅಲ್ಲಿಂದ ಆಚೆಗೆ ಎಲ್ಲವೂ ನಿನಗೆ ಬೆಳಕಿಗೆ ಬರುತ್ತೆ ಅಂತ. ಇನ್ಕ್ಲೂಡಿಂಗ್ ರಮಣ ಮಹರ್ಷಿ ಹೇಳೋದು ಅದೇ ಮಾತನ್ನೇ. ಬಹುಶಃ ಸುವರ್ಣ್ರಿಗೆ ಆ ಮಾತನ್ನು ಹೇಳಿದ್ದಿದ್ರೆ ಅವ್ರು ಏನಂತಿದ್ರು ಏನೋ, ಪ್ರಾಬ್ಲಿ ಹಿಸ್ ಆನ್ಸರ್ ವುಡ್ ಹ್ಯಾವ್ ಬೀನ್ ಐ ಡೋಂಟ್ ನೋ ವೇರ್ ಇಟ್ ಈಸ್ ಅಂತ ಹೇಳ್ತಿದ್ರೇನು. ಅಷ್ಟರ ಮಟ್ಟಿನ ಸೆಲ್ಫ್ಲೆಸ್ನೆಸ್ ಸುವರ್ಣ. ಅವ್ರಿಗೆ ಸೆಲ್ಫ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಒಂಥರ ನಾವು ಹೇಗೆ ಸೆಲ್ಫಿಶ್ ಅನ್ಸೆಲ್ಫಿಶ್ ಅಂತ ಹೇಳ್ತೀವಿ, ಅದೊಂದು ಸೆಲ್ಫ್ ಇದ್ದರೆ ಮಾತ್ರ ಅದು ಸಾಧ್ಯ. ಅವ್ರಿಗೆ ಸೆಲ್ಫ್ಲೆಸ್ಸೇ ಇಲ್ಲ ಅನ್ನೋದನ್ನ ನಾನು ಹೇಳಬೇಕಾಗಿತ್ತು. ಆವಾಗಲೇ ನಾನು ನಿಮಗೆ ಕೊಟ್ಟ ಉದಾಹರಣೆಗಳು ಅದಕ್ಕೆ ಪೂರಕವಾಗಿರುತ್ತೆ. ಹೇಗೆ ಯಾರೇ ಏನೇ ನೋಯಿಸಿದ್ರು ಅದನ್ನು ಪಕ್ಕಕ್ಕಿಟ್ಟು ಹಾಗೆ ಮುಂದೆ ಹೋಗೋ ಗುಣ ಒಬ್ಬ ಸೆಲ್ಫ್ ಇಲ್ಲದೇ ಇರೋ ವ್ಯಕ್ತಿಗೆ ಮಾತ್ರ ಅದು ಸಾಧ್ಯ. ಆ ಥರದ ವ್ಯಕ್ತಿತ್ವದ ಸುವರ್ಣರು. ಇಷ್ಟನ್ನು ಹೇಳಿ ನಾನು ಸುವರ್ಣರ ಬಗ್ಗೆ ಈ 2 ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟ
ನಟೇಶ್ ಮತ್ತು ಅವರ ಮಿತ್ರವೃಂದಕ್ಕೆ ನಮನಗಳನ್ನು ಸಲ್ಲಿಸ್ತೀನಿ. ಸುವರ್ಣರಿಗೆ ಆಪ್ಯಾಯಮಾನ ಅನಿಸೋ ರೀತಿಯಲ್ಲಿ ಈ ಇಡೀ ಕಾರ್ಯಕ್ರಮನ ರೂಪಿಸಿದ್ದೀರಾ, ಅದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ಒಬ್ಬ ಆರ್ಟಿಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅವನ ಕೃತಿಗಳ ಮೂಲಕವೇ ಹೊರತಾಗಿ, ಅವನ ಬದುಕಿನ ಮೂಲಕವೇ ಹೊರತಾಗಿ, ಅವನನ್ನು ಸುಮ್ಮನೆ ಹಾಡಿ ಹೋಗಲಿ ಎತ್ತರಕ್ಕೇರಿಸಿ ಜೈ ಅನ್ನೋದ್ರ ಮೂಲಕ ಅಲ್ಲ ಅನ್ನೋದು ಸುವರ್ಣರ ಬಲವಾದ ನಂಬಿಕೆ ಆಗಿತ್ತು. ಹಾಗಾಗಿ ಅದಕ್ಕೆ ಪೂರಕವಾಗಿಯೇ, ಅದಕ್ಕೆ ಅನುಗುಣವಾಗಿಯೇ ಇದೆ ಇವತ್ತಿನ ಕಾರ್ಯಕ್ರಮ. ಕೊನೆಯದಾಗಿ ಅವರ ಕೊನೆಯ ದಿನಗಳಲ್ಲಿ ಅವರನ್ನು ಬಹುಶಃ ನಟೇಶ್ ಮಾಡಿದಷ್ಟು ಸೇವೆಯನ್ನು ಭಾಳಷ್ಟು ಕಡಿಮೆ ಜನಕ್ಕೆ ಮಾಡೋದಕ್ಕೆ ಸಾಧ್ಯ. ಅದು ಸುಮ್ಮನೆ ನಟೇಶ್ ಎಲ್ಲಿದ್ದಾರೆ ಅಂತ ಹೇಳ್ತಾ ಇಲ್ಲ, ಅದನ್ನು ಮತ್ತು ಅನೇಕರು ಮಾಡಿರ್ಬೋದು. ಸುವರ್ಣರಿಗೆ ಅಷ್ಟು ನಿಕಟವಾಗಿ ಇದ್ಕೊಂಡು ನಿಮ್ಮಲ್ಲಿ ಸೇವೆ ಮಾಡಿರ್ಬೋದು. ಬಟ್ ನಾನು ನೋಡಿದ್ದ ಅವರಲ್ಲಿ ನಟೇಶ್ ಅವರ ಜೊತೆ ಅವರ ಪ್ರತಿಯೊಂದು ಹೆಜ್ಜೆಯನ್ನು ಟ್ರೇಸ್ ಮಾಡಿ ಫಾಲೋ ಮಾಡಿ, ಅವರೆಷ್ಟೋ ಸಲ ನೀನು ಯಾಕೆ ತೊಗೊಂಬಂದೆ ಈ ಟ್ಯಾಬ್ಲೆಟು ಅಂತ ಕೇಳಿದ್ರು ಕೂಡ ಬಿಡದೆ ಹೋಗಿ ಆ ಟ್ಯಾಬ್ಲೆಟ್ನ ಕೊಟ್ಟು ಅವ್ರಿಗೆ ವಾಪಸ್ ಬಂದಂಥ ಪ್ರಸಂಗಗಳು ಇವೆ. ಅದನ್ನು ಆ ಥರ ಸೇವೆ ಮಾಡಿದವ್ರು ಭಾಳ ಅಪರೂಪ. ಥ್ಯಾಂಕ್ ಯು ನಟೇಶ್ ಫಾರ್ ಟೇಕಿಂಗ್ ಕೇರ್ ಆಫ್ ಹಿಮ್. ಅಂಥ ಒಂದು ವ್ಯಕ್ತಿನ ನಮಗೆ ಇಷ್ಟು ದಿನ ಉಳಿಸ್ಕೊಟ್ಟಿದ್ರಿ ನೀವು ಅವರ ಒಡನಾಟವನ್ನು. ಥ್ಯಾಂಕ್ ಯು ಫಾರ್ ದ್ಯಾಟ್. ಹಾಗೆ ಅವರ ಓಲ್ಡ್ ಏಜ್ ಹೋಮ್ನಲ್ಲಿ ಅವರ ಸೇವೆ ಮಾಡಿದ ಇಬ್ಬರು ಮಹನೀಯರು, ಲಲಿತಾ ಅಂಥೇಳಿ ಒಬ್ಬಾಕೆ, ಎಷ್ಟು ಹಚ್ಕೊಂಡಿದ್ರು ಆಕೆ ಅಂತಂದರೆ ಪರಿಚಾರಕಿಯಾಗಿ ಸ್ವಂತ ಮಗಳಷ್ಟೇ ಅವರನ್ನು ಪ್ರೀತಿ ಮಾಡಿದ್ರು. ಹಾಗೆ ಇನ್ನೊಬ್ಬ ಆಕೆ ಸುವರ್ಣರು ನನಗೆ ಈಗಲೂ ನೆನಪಿದೆ. ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಹತ್ತಿರ. ಒಂದು ಸಲ ಬೆಂಗಳೂರಿಗೆ ಬಂದಿದ್ದಾಗ ನನ್ನ ಅಣ್ಣನಿಗೆ ಹೇಳಿದ್ರು, ಶಿವರಾಮ್ ನನಗೆ ಒಂದು ಸ್ಯಾರಿ ಬೇಕಲ್ಲ ಅಂತಂದರು. ಸ್ಯಾರಿ ನಿಮಗೆ ಯಾಕೆ ಅಂತ ಕೇಳಿದ್ರು ಅಣ್ಣ. ಸೊ ಇಲ್ಲ, ನನಗೆ ಯಾರಿಗೋ ಕೊಡಬೇಕು ಅಂತಂದರು. ಸೊ ಅದು ಗೌರಿ ಹಬ್ಬಕ್ಕೆ ಅವರು ಕೊಡಬೇಕು ಅಂತಿದ್ದಿದ್ದು. ಸೀತಾಲಕ್ಷ್ಮಿ ಅಂತ ಒಬ್ಬ ಆಕೆ ಇದ್ದರು, ವಿಜಯ ಕರ್ನಾಟಕದಲ್ಲಿ ಆಕೆ ಕೆಲಸ ಮಾಡ್ತಾಯಿದ್ರು. ಆಕೆ ಸುವರ್ಣರನ್ನ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ, ಅವ್ರ ಮನೇಲಿದ್ದಷ್ಟು ದಿನ ಸ್ವಂತ ಮಗಳು ಕೂಡ ಅಷ್ಟು ಸೇವೆ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಸುವರ್ಣರು ಬಹಳ ಹಚ್ಕೊಂಡಿದ್ರು. ಆಕೆ ಸುವರ್ಣ ಸಂಪದಂಥ ಒಂದು ಗ್ರಂಥ, ಅಭಿನಂದನಾ ಗ್ರಂಥ ತಯಾರಾಗೋದಕ್ಕೆ ಮೂಲ ಕಾರಣ ಆಕೆ. ಇವತ್ತು ಸುವರ್ಣರ ಬಗ್ಗೆ ನೆನಪುಗಳನ್ನ ಅನೇಕರು ಒಂದು ಕಡೆ ಸಂಗ್ರಹಿಸಿ ನೋಡ್ಬೋದು ಅಂತಾದರೆ ಅದಕ್ಕೆ ಮೂಲ ಕಾರಣ ಸೀತಾಲಕ್ಷ್ಮಿ ಮತ್ತು ಲಲಿತಾ ಮತ್ತು ಈ ಓಲ್ಡ್ ಏಜ್ ಹೋಮ್ನ ಕೇರ್ ಟೇಕರ್ ನಟೇಶ್ ಜಿ. ಫರ್ಗಾಟ್ ಹಿಸ್ ನೇಮ್, ಆಲಿವರ್ ಮೆಂಡೋನ್ಸಾ. ಇಷ್ಟು ಜನ ನಿಜಕ್ಕೂ ಸುವರ್ಣರ ಪರವಾಗಿ ನಾವು ಸ್ಮರಿಸ್ತಾ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ, ನಿಜಕ್ಕೂ ನಿಮ್ಮ ಶುಭ ವೇಳೆಯನ್ನು ಈ ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ಮೀಸಲಿಟ್ಟು ಸುವರ್ಣರ ಮೇಲಿನ ಅಭಿಮಾನದಿಂದ, ಆತ್ಮೀಯತೆಯಿಂದ, ವಿಶ್ವಾಸದಿಂದ ಇಷ್ಟು ದೂರ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ದ ಡೇ. ನಮಸ್ತೆ.